ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯವಿಜ್ಞಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಸುಂದರಕಾಂಡದ ಕೆಲವು ಘಟ್ಟಗಳನ್ನು ನಿನ್ನೆ ಸಂದೇಶ ರೂಪವಾಗಿ ಚಿಂತನೆ ಮಾಡ್ತಾ ಬರ್ತಾ ಇದ್ವಿ. ಆಂಜನೇಯ ರಾವಣನ ಮುಂದೆ ನಿಂತು ಯಾರು ನೀನು ಅಂತ ರಾವಣ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ನಾನು ರಾಮನ ದೂತ ಅಂತ ಹೇಳ್ದ. ಎಲ್ಲಿಂದ ಬಂದಿದ್ದಿ, ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತ ರಾವಣ ಕೇಳಿದ್ದಕ್ಕೆ ಆಂಜನೇಯನ ಉತ್ತರ ಏನಾಗಿತ್ತು ಅಂತ ನಾವು ನೋಡ್ತಾ ಬರ್ತಾ ಇದ್ವಿ. ಯಾಕೆ ಹೀಗೆ ಮಾಡಿದ್ವಿ, ಎಲ್ಲಿಂದ ಬಂದಿದ್ದಿ, ಯಾರು ನೀನು ಅನ್ನೋ ಪ್ರಶ್ನೆಗಳಿಗೆ ಹನುಮಂತನ ಬಾಯಿಯಲ್ಲಿ ಬಂದ ಉತ್ತರ ಕೇಳಿ ರಾವಣ ತಬ್ಬಿಬ್ಬಾಗಿಬಿಡ್ತಾನೆ. ಅವೈದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ಇದು ಆಂಜನೇಯನ ಮಾತಿನ ಸಾರ. ಹನುಮಂತ ಹೇಳ್ತಾನೆ, ರಘೂತ್ತಮಸ್ಯ, ರಘೂತ್ತಮ ಅಂದರೆ ರಘುವಂಶದ ರಾಜರುಗಳಿಗೆ ಅತಿ ಉತ್ತಮನಾದವನು ಶ್ರೀರಾಮಚಂದ್ರ. ರಘೂತ್ತಮ ಅಂತ ಅನಿಸ್ಕೊಂಡವನು ರಾಮ. ಆ ರಾಮನ ದೂತ ನಾನು ಅಂತ ಹೇಳಿದ. ಎಂಥ ರಾಮ? ದುರಂತ ವಿಕ್ರಮಸ್ಯ ಮಾಂ. ಅಂಥಿಂಥ ಪರಾಕ್ರಮಿ ಅಂತ ಭಾವಿಸಬೇಡ ರಾವಣ. ದೇವತೆಗಳು ಕೂಡ ಅವನ ಪರಾಕ್ರಮದ ಮುಂದೆ ಏನೂ ಅಲ್ಲ. ಅಂಥ ರಾಮ ನನ್ನ ಒಡೆಯ. ಎಷ್ಟು ಹೆಮ್ಮೆ ಇದೆ ನೋಡಿ ಅವನ ಮಾತಲ್ಲಿ. ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ನೀನು ಮಾಡಿದ ತಪ್ಪಿಗೆ ನಿನ್ನ ಕುಲ ನಾಶ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅಂಥ ಅಪರಾಧ ಮಾಡಿದ್ದೀನಿ. ಸೀತೆಯನ್ನು ಅಪಹರಣ ಮಾಡಿದ್ದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಈ ಅಪರಾಧಕ್ಕೆ ನಿನಗೆ ಶಿಕ್ಷೆ ಏನು? ನಿನ್ನ ಕುಲನೇ ನಾಶ ಮಾಡಿಬಿಡ್ತಾನೆ. ಅಷ್ಟು ಶಕ್ತಿ ಇದೆ ರಾಮನಿಗೆ. ಕುಲಕ್ಷಯೇ ತವೇಶ್ವರಂ. ಇದು ರಾಮನು ಕುಲಕ್ಷಯ ನಾಶ ಮಾಡುವ ಸಾಮರ್ಥ್ಯ ಪಡೆದವನಾದರೆ ನಾನು ಕೂಡ ನಿನ್ನ ಇಡೀ ಕುಲ ನಾಶ ಮಾಡಲಿಕ್ಕೆ ಸಮರ್ಥನಾಗಿದ್ದೇನೆ ಅಂತ ಹೇಳಿದಂತೆ. ಆಂಜನೇಯನಿಗೆ ಅಷ್ಟು ಶಕ್ತಿ ಇದೆ, ಧೈರ್ಯ ಇದೆ, ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಮಾತನಾಡ್ತಾನೆ ಕುಲಕ್ಷಯೇ ತವೇಶ್ವರಂ ಅಂತಲ್ಲ. ರಾಮನ ದೂತನಾದ ನನಗೆ ನಿನ್ನ ಕುಲ ನಾಶ ಮಾಡುವಷ್ಟು ಶಕ್ತಿ ಇದೆ. ಈಗಲಾದರೂ ಹೇಳ್ತಿದ್ದೇನೆ, ಸೀತೆಯನ್ನು ಕೊಟ್ಟು ಕಳಿಸಿಬಿಡು. ಎಲ್ಲಿಂದ ತಗೊಂಡು ಬಂದಿದ್ದಿ ಅಲ್ಲಿಗೆ ಕಳಿಸಿಬಿಡವಳನ್ನು. ನೀನು ಇದನ್ನೇ ಹಠ ಮಾಡಿದರೆ, ನಾನು ಕೊಡಲ್ಲ, ನಾನು ಕಳಿಸಲ್ಲ ಅಂತ ಹಠ ಮಾಡಿದರೆ
ನಚೇತ್ ಪ್ರದಾಸ್ಯಸಿ ತ್ವರನ್ ಪ್ರಭೂತ್ತಮ ಪ್ರಿಯಾಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ನಚೇತ್ ಪ್ರದಾಸ್ಯಸಿ, ಕೊಡಲ್ಲ ಅಂತ ಹಠ ಹಿಡಿತೀಯ, ಸೀತಾದೇವಿಯನ್ನು ಕೊಡಲ್ಲ ಅಂತೀಯ. ಹಾಗಾದರೆ ನೀನು ತಿಳ್ಕೊ, ನಿನ್ನ ಮಕ್ಕಳು, ನಿನ್ನ ಬಂಧುಗಳು, ನಿನ್ನ ಅಣ್ಣ ತಮ್ಮಂದರು ಸಮೂಲ ನಾಶ ಆಗ್ತಿ, ಯಾರೂ ಉಳಿಯಲ್ಲ. ನಿನ್ನ ಈ ಸೈನ್ಯ, ನಿನ್ನ ಈ ಪಟ್ಟಣ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ನೀನು ಮಾಡಿರುವ ಅಪರಾಧಕ್ಕೆ ಅವಕಾಶ ಕೊಡ್ತಿದ್ದೇನೆ, ಈಗಲಾದರೂ ಹೋಗಿ ರಾಮನ ಹತ್ರ ಸೀತಾದೇವಿಯನ್ನು ಒಪ್ಪಿಸಿ ಕ್ಷಮೆ ಕೇಳಿಬಿಡು. ಕೊಡಲ್ಲ ಅಂತ ಹಠ ಹಿಡಿದ್ರೆ ಮಾತ್ರ ನೀನು ಯಾವ ಸ್ಥಿತಿ ತಲುಪ್ತಿ ಅಂದರೆ ನಿನ್ನ ಮಕ್ಕಳು ಸಾಯ್ತಾರೆ, ನಿನ್ನ ಮೊಮ್ಮಕ್ಕಳು ಸಾಯ್ತಾರೆ, ನಿನ್ನ ಮಿತ್ರರು ಸಾಯ್ತಾರೆ, ನೀನೂ ಸಾಯ್ತಿ. ಏನು ಬಂತು ಹೇಳಿ. ಹಾಗಾಗಿ ನೀನು ಅವಳನ್ನು ಒಪ್ಪಿಸಿಬಿಡು. ರಾಮನ ಬಾಣ ಎಷ್ಟು ಅದ್ಭುತ ಅಂತ ನಿನಗೆ ಗೊತ್ತಿಲ್ಲ, ಎಷ್ಟು ಸಶಕ್ತ ಅಂತ ನಿನಗೆ ಗೊತ್ತಿಲ್ಲ. ಹೇಳ್ತೇನೆ ಕೇಳಿ. ನೋಡಿ, ಒಬ್ಬ ದೂತನಾಗಿ ಶತ್ರುವಿನ ಬಳಿ ಕಳಿಸಿದಾಗ ಹೇಗೆ ಮಾತಾಡಬೇಕು ಅಂತನ್ನೋದನ್ನು ಹನುಮಂತನಿಂದ ಕಲಿಬೇಕು. ಬಹಳ ಮಾತಾಡೋರು ಇರ್ತಾರೆ, ಒಳಗಡೆ ಏನು ಹುರುಳಿರಲ್ಲ. ಏನು ಮಾತಾಡ್ತಾರೆ, ಹುರುಳೇ ಇರಲ್ಲ ಒಳಗೆ. 20 ಗಂಟೆ ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡ್ರಿ ಅಂದರೆ 1, 2, 3 ಮಾತಾಡ್ತಾನೆ ಇರ್ತಾರೆ ಒಂದು ಸುಮಾರು ಗಂಟೆ. ಏನು ಮಾತಾಡಿದ್ರು ಅವರಿಗೇ ಗೊತ್ತಿಲ್ಲ. 1 ಪೈಸೆ ಕೆಲಸ ಆಗಲ್ಲ ಅವ್ರು ಮಾತಾಡಿದರೆ. ಆದರೆ ಹನುಮಂತ ಎಂಥ ಮಾತುಗಳನ್ನು ಆಡ್ತಿದ್ದ ಅಂದರೆ ಮಾತಾಡೋದೇ ಕಡಿಮೆ, ಆಂಜನೇಯ ಮಾತಾಡೋದು ಕಡಿಮೆ. ಆದರೆ ಮಾತಾಡ್ದ ಅಂದರೆ ಮಾತ್ರ ಸರಿಯಾಗಿ ಮಾತನಾಡಿರ್ತಿದ್ದ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ದ. ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರಾಪಿ ವಿರಿಂಚ ಶರ್ವಪೂರ್ವಕ ಕಿಂ ತ್ವಮಲ್ಪಸಾರಕ. ರಾಮನ ಬಾಣ ಎಷ್ಟು ಸಶಕ್ತ ಗೊತ್ತೋ, ಏನು ಸಾಮರ್ಥ್ಯ ರಾಮನ ಬಾಣಕ್ಕಿದೆ ಅಂತ ನೀನು ತಿಳಿದಿದೆಯಾ? 1 ಬಾರಿ ಮಾಡಬಿಟ್ಟ ಅಂದರೆ ರಾಮ, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಸೂರ್ಯ ಯಾರೂ ಅದನ್ನು ಸಹಿಸಲಿಕ್ಕಾಗಲ್ಲ. ವಿರಿಂಚ ಶರ್ವಪೂರ್ವಕ, ಬ್ರಹ್ಮರುದ್ರಾದಿ ದೇವತೆಗಳು ಅದನ್ನು ಸಹಿಸಲಿಕ್ಕಾಗಲ್ಲ. ಇನ್ನು ನಿನ್ನ ಮೇಲಾನಾದರೂ ರಾಮನ ಬಾಣ ಪ್ರಯೋಗ ಆದರೆ ಕಿಮುತ್ವಂ ಅಲ್ಪಸಾರಕ, ನೀನು ಯಾತರವನೋ ಅಲ್ಪ ತೃಣ. ನೀನು ಬಾಣಕ ಶಕ್ತಿ ಇದೆ, ರಾಮನ ಬಾಣದ ಶಕ್ತಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ. ಬಿಟ್ಟ ಅಂದರೆ ಒಂದು ಸಲಿ ದೇವತೆಗಳೇ ಕಂಗಾಲಾಗಿಬಿಡುತ್ತಾರೆ, ಸಹಿಸಲಿಕ್ಕಾಗಲ್ಲ, ಅಂಥ ಬಾಣ ಅದು ಅಂತಾರೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ, ರಾಮನ ಬಾಣದ ಶಕ್ತಿ ಎಷ್ಟು ಅಂತ. ಸುಗ್ರೀವ ವಾಲಿನ ಕೊಲ್ಲಬೇಕು ಅಂತ ಬಹಳ ಒತ್ತಾಯ ಮಾಡಿದ ರಾಮನಿಗೆ. ರಾಮ ಮೊದಲು ಕೊಲ್ಲೋದು ಬೇಡ ಅಂತಿದ್ದ. ಸುಗ್ರೀವನ ಬಹಳ ಒತ್ತಾಯಕ್ಕೆ ಆಯ್ತು ಕೊಲ್ತೇನೆ ಅಂತಂದ. ಇಬ್ಬರಲ್ಲಿ ಸಖ್ಯ ಆಯಿತು. ಸೀತೆಯನ್ನು ಹುಡುಗಿಸ್ಕೊಡ್ಬೇಕಾದ ಜವಾಬ್ದಾರಿ ಸುಗ್ರೀವಂದು. ವಾಲಿನ ಕೊಂದು ಕಪಿಯ ರಾಜ್ಯದಲ್ಲಿ ರಾಜನನ್ನು ಮಾಡಬೇಕಾದದ್ದು ರಾಮಂದು ಅಂತ. ಸುಗ್ರೀವನಿಗೆ ಕಪಿ ರಾಜ್ಯ ಕೊಡಿಸ್ಬೇಕು, ವಾಲಿಯನ್ನು ರಾಮ ಕೊಲ್ಲಬೇಕು. ಒಪ್ಪಂದ ಆದಾಗ ಅಗ್ನಿ ಸಾಕ್ಷಿಯಾಗಿ ಸಖ್ಯ ಬೆಳೆಸಿದ್ರು. ಆಮೇಲೆ ವಾಲಿನ ಕೊಲ್ಲಬೇಕಲ್ಲ, ರಾಮ ಹೇಳ್ದ, ಸುಗ್ರೀವ ವಾಲಿನ ಕೊಲ್ಲಬೇಕು ಅಂತಿದ್ದೀಯಲ್ಲ, ಕರ್ಕೊಂಡು ಬಾ ಅವನನ್ನು. ಹೆಂಗಾದ್ರೂ ಮಾಡಿ ವಾಲಿನ ಕೂಗು, ನಿನ್ನ ಅಟ್ಟಿಸ್ಕೊಂಡು ಬರ್ತಾನೆ ಹೊಡಿಲಿಕ್ಕೆ. ವಾಲಿಗೂ ಸುಗ್ರೀವನಿಗೂ ಜಗಳ ಆಗ್ತಾ ಇತ್ತು ಆವಾಗ ಅಣ್ಣ ತಮ್ಮಂದ್ರ ಜಗಳ. ಈ ರಾಮಾಯಣದಲ್ಲಿ ಅಣ್ಣ ತಮ್ಮಂದ್ರದ್ದು ಒಂದು ವಿಚಿತ್ರ ಪ್ರಸಂಗಗಳು ಬರ್ತಾರೆ. ಸುಮಾರು ಜನ ಇದ್ದಾರೆ ಅವರು.
ನಾನೊಂದು ಪಟ್ಟಿ ಮಾಡಿದ್ದೀನಿ. ವಾಲಿ ಸುಗ್ರೀವ, ರಾಮ ಲಕ್ಷ್ಮಣ, ಜಟಾಯು ಸಂಪಾತಿ, ರಾವಣ ಕುಂಭಕರ್ಣ. ರಾವಣ ಕುಂಭಕರ್ಣ ಅಣ್ಣ ತಮ್ಮಂದ್ರಲ್ವೇ, ರಾವಣ ಕುಂಭಕರ್ಣ, ರಾವಣ ವಿಭೀಷಣ, ಅದು ಅಣ್ಣ ತಮ್ಮಂದ್ರೆ. ಮತ್ತೆ ರಾಮ ಭರತ, ಅವರು ಅಣ್ಣ ತಮ್ಮಂದ್ರೆ. ಎಷ್ಟು ಜೋಡಿ ಬಂತು ನೀವು ಲೆಕ್ಕ ಹಾಕಿರಬೇಕು. ಇವರೆಲ್ಲ ಅಣ್ಣ ತಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ. ಇವರಿವರಿಂದ ಒಂದೊಂದು ಪಾಠ ಕಲೀಲಿಕ್ಕಿದೆ ರಾಮಾಯಣದಲ್ಲಿ. ವಾಲಿ ಸುಗ್ರೀವನಿಂದ ಏನು ಪಾಠ, ರಾವಣ ಕುಂಭಕರ್ಣನಿಂದ ಏನು ಪಾಠ, ರಾವಣ ವಿಭೀಷಣ ಅಣ್ಣ ತಮ್ಮಂದ್ರಿಂದ, ರಾಮ ಭರತ, ಎಂಥ ಅದ್ಭುತ, ರಾಮ ಭರತ ಅಣ್ಣ ತಮ್ಮ, ರಾಮ ಲಕ್ಷ್ಮಣ ಅವರು ಅಣ್ಣ ತಮ್ಮ. ಅಂತೂ ಈ ಅಣ್ಣ ತಮ್ಮ ಜೋಡಿನೇ ಒಂದು ದೊಡ್ಡ ಪಾಠ ಹೇಳ್ತದೆ ರಾಮಾಯಣದಲ್ಲಿ. ಅದರಲ್ಲಿ ವಾಲಿ ಸುಗ್ರೀವನ ಕಥೆ. ವಾಲಿ ಸುಗ್ರೀವರಿಬ್ಬರ ಮಧ್ಯದಲ್ಲಿ ಕಲಹ ಆಗಿತ್ತು ಬಹಳ ಹಿಂದೆ. ಯಾವುದೋ ಒಬ್ಬ ರಾಕ್ಷಸನ ಕೊಲ್ಲಿಕ್ಕೆ ಅಂತ ವಾಲಿ ಹೋಗಿರ್ತಾನೆ ಗುಹೆ ಒಳಗೆ. ಬಹಳ ಅನ್ಯೋನ್ಯವಾಗಿ ಇದ್ದರು ಅವರಿಬ್ಬರು, ಬಿಟ್ಟಿರ್ತಿರ್ಲಿಲ್ಲ. ಒಬ್ಬ ರಾಕ್ಷಸನ ಕೊಲ್ಲೋ ಪ್ರಸಂಗ ಬಂತು. ಒಂದು ಗುಹೆ ಒಳಗೆ ವಾಲಿ ನುಗ್ಗಿದ ಬಳಿಕ ಘೋರ ಯುದ್ಧ ಆಗ್ತಿದೆ ಒಳಗೆ. ಸುಗ್ರೀವನಿಗೆ ಬೇಡ ನೀನು ಹೊರಗಿರು ಅಂತ ಹೇಳಿದ್ದ. ಸರಿ, ಸುಗ್ರೀವ ಹೊರಗೆ ಕಾಯ್ತಾ ಇದ್ದ, ವಾಲಿ ಮಾತ್ರ ಒಳಗೆ ಹೋಗಿದ್ದಾನೆ ಅಣ್ಣ. ಸ್ವಲ್ಪ ಹೊತ್ತು ಯುದ್ಧ ನಡೀತು. ಭಾರೀ ಘೋರ ಯುದ್ಧದಲ್ಲಿ ಇದ್ದಕ್ಕಿದ್ದ ಹಾಗೆ ರಕ್ತ ಹರಿಲಿಕ್ಕೆ ಶುರು ಆಯಿತು. ಶಬ್ದನೇ ಇಲ್ಲ ಅಂತಾಯಿತು. ಸುಗ್ರೀವನಿಗೆ ಭಯ ಆಯಿತು. ಈ ಕಡೆ ವಾಲಿ ಶಬ್ದನೂ ಬರಲಿಲ್ಲ, ಆ ರಾಕ್ಷಸನ ಶಬ್ದನೂ ಬರಲಿಲ್ಲ, ನಿಂತು ಹೋಗಿದೆ. ರಕ್ತ ಹರಿತಾ ಇದೆ. ರಾಕ್ಷಸ ಎಲ್ಲಿ ನಮ್ಮ ಅಣ್ಣನ್ನೇ ಕೊಂದುಬಿಟ್ನೋ ಅಂತ ಸುಗ್ರೀವ ಭ್ರಮಿಸ್ಬಿಟ್ಟ. ಇನ್ನು ಹೊರಗೆ ಬಂದ್ಬಿಡ್ತಾನೆ ರಾಕ್ಷಸ. ಹಾಗಾಗಿ ಸುಗ್ರೀವ ಏನು ಮಾಡಿದ, ರಾಕ್ಷಸನ್ನು ತಡಿಲಿಕ್ಕೆ ನನ್ನ ಕೈಯಲ್ಲಿ ಆಗಲಾರ್ದೇನೋ, ನಮ್ಮ ಅಣ್ಣನ್ನೇ ಕೊಂದಿದ್ದಾನೆ, ಎಂಥ ಬಲಶಾಲಿ, ಇನ್ನು ನನ್ನನ್ನು ಕೊಲ್ತಾನಪ್ಪ ಅಂತ ಹೇಳಿ ಪ್ರಾಣ ರಕ್ಷಣೆಗೆ ಪಾಪ ಯಾವ ಗುಹೆ ಒಳಗೆ ನುಗ್ಗಿದ್ದ ಅಣ್ಣ ಮತ್ತು ರಾಕ್ಷಸ ಆ ಗುಹೆಗೆ ಒಂದು ಕಲ್ಲಿಟ್ಟು, ದೊಡ್ಡ ಬಂಡೆಗಲ್ಲು ತಂದು ಆ ಗುಹೆಗೆ ಇಟ್ಬಿಟ್ಟು. ಎಷ್ಟು ದಿನ ಆದರೂ ವಾಲಿ ಬರಲಿಲ್ಲ. ಆ ಬಂಡೆಗಲ್ಲನ್ನು ಒಂದು ಸರಿಸಿ ಒಳಗೆ ವಾಲಿ ಬದುಕಿದ್ದ, ರಾಕ್ಷಸ ಸತ್ತಿದ್ದ. ಇಷ್ಟಾದ ಮೇಲೆ ಎಷ್ಟೋ ದಿವಸದ ಮೇಲೆ ವಾಲಿ ಬಂದ. ನೋಡ್ತಾನೆ ಸುಗ್ರೀವ ಆಗಲೇ ರಾಜ್ಯದಲ್ಲಿ ರಾಜನಾಗಿಬಿಟ್ಟಿದ್ದ. ರಾಜನಾಗಿ ಮೆರೀತಾ ಇದ್ದಾನೆ. ವಾಲಿ ಬಂದ ಕೂಡಲೇ ಸಿಟ್ಟು ಬಂತು. ನಾನು ಬದುಕಿದಾಗಲೇ ನನ್ನ ಮೇಲೆ ದ್ವೇಷದಿಂದ ನೀನು ಬಂಡೆಗಲ್ಲಿಟ್ಟು ಬಂದಿದ್ದೀನಿ, ನಿನಗೆ ರಾಜ್ಯದ ಆಸೆ ಜಾಸ್ತಿ ಅಂತ ಹೇಳಿ ವಾಲಿ ಬಾಯಿಗೆ ಬಂದಾಗ ಸುಗ್ರೀವನಿಗೆ ಬೈದ. ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ, ಇವಾಗಷ್ಟೇ ಅಲ್ಲ, ಇದು ಆವಾಗಲೂ ಆಗ್ತಾ ಇತ್ತಂತೆ. ಇವನ ಭಾವನೆಯೇ ಬೇರೆ ಇತ್ತು, ಅವನ ಭಾವನೆ ಬೇರೆ ಆಯಿತು. ಇಬ್ಬರಲ್ಲೂ ಭಾರೀ ಜಗಳ ಶುರು ಆಯಿತು. ನಾನು ರಾಜ ಅಂತ ಇಬ್ಬರಲ್ಲಿ ರಾಜ್ಯದ ಬಗ್ಗೆ ಆಸೆ. ನಾನು ಕಪಿರಾಜ ಅಂತ ಸುಗ್ರೀವ, ನಾನಾಗಬೇಕು, ನಾನು ಅಣ್ಣ ಅಂತ ವಾಲಿ. ಅಂತೂ ಇಬ್ಬರಲ್ಲಿ ಜಗಳ. ಹೊಡೆದ ಸುಗ್ರೀವನನ್ನು ಮೈಯೆಲ್ಲ ಬಾವು ಬರೋ ಹಾಗೆ ಹೊಡೆದ್ಬಿಟ್ಟು ಸಾಕಾಗೋದು. ಸುಗ್ರೀವನಿಗೆ ತಪ್ಪಿಸ್ಕೊಂಡ್ಬರೋದೇ ಕಷ್ಟ ಆಗಿಬಿಟ್ಟು. ಕೊನೆಗೆ ಸುಗ್ರೀವ ಏನು ಮಾಡಿದ, ಒಬ್ಬ ಋಷಿಗಳ ಆಶ್ರಮದ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟ. ಆ ಋಷಿಗಳ ಆಶ್ರಮದಲ್ಲಿ ವಾಲಿ ಬರಲಿಕ್ಕಿಲ್ಲ. ರಾಮಾಯಣದ ಕಥೆ ಭಾಳ ಚೆನ್ನಾಗಿರ್ತದೆ. ವಿಚಿತ್ರ ಪ್ರಸಂಗಗಳು. ಯಾವ ಆಶ್ರಮದಲ್ಲಿ ಸುಗ್ರೀವ ಹೋಗಿ ಅಡಕ್ಕೊಂಡ, ಆ ಆಶ್ರಮದ ಪರಿಸರಕ್ಕೆ ಮಾತ್ರ ವಾಲಿಗೆ ನಿಷೇಧ ಇತ್ತಂತೆ. ಕೆಲವರಿಗೆ ನಿಷೇಧಿತ ಪ್ರದೇಶ ಅಂತ ಹಾಕಿರ್ತಾರಲ್ಲ, ಕಾಮಗಾರಿ ನಡೀತಾ ಇದೆ ಅಂತ ಏನೇನೋ ಹಾಕಿರ್ತಾರೆ ಬೋರ್ಡು, ಆ ಪ್ರದೇಶಕ್ಕೆ ಹೋಗಬಾರ್ದು. ವಾಲಿಗೆ ಹಾಗೆ ಆ ಋಷಿಗಳ ಆಶ್ರಮದೊಳಗೆ ಒಂದು ಶಾಪ ಇತ್ತಂತೆ. ಹಿಂದೆ ಯಾವಾಗಲೋ ವಾಲಿ ಯಾವುದೋ ಒಬ್ಬನನ್ನು ಕೊಂದು, ಆ ಕೊಂದದ್ದು ದೇಹದ ರಕ್ತವನ್ನು ದೇಹ ಹೀಗೆ ತಿರುಗಿಸುವಾಗ ಅವರ ಆಶ್ರಮದಲ್ಲಿ ಬೀಳೋ ಹಾಗೆ ಮಾಡಿಬಿಟ್ಟಿದ್ದ. ಗೊತ್ತಾಗಲೇ ಬಿದ್ದಿತ್ತದು. ಋಷಿಗಳಿಗೆ ಸಿಟ್ಟು ಬಂತು, ನಮ್ಮ ಆಶ್ರಮ ಅಪವಿತ್ರ ಆಯಿತು, ರಕ್ತ ಬಿತ್ತಲ್ಲ ಅಂತ
ವಾಲಿ ಹೀಗೆ ಮಾಡಿದ್ದಕ್ಕೆ ನೀನು ಇನ್ನು ಮೇಲೆ ಈ ಪ್ರದೇಶಕ್ಕೆ ಬಂದರೆ ಸಾಯ್ತಿ ಅಂತ ಶಾಪ ಕೊಡೋದು. ಎಂಥೆಂಥ ಶಾಪ! ಈ ಶಾಪದ ವಿಷಯ ಸುಗ್ರೀವನಿಗೆ ಗೊತ್ತಿತ್ತು. ವಾಲಿ ನಮ್ಮಣ್ಣ ಈ ಋಷಿಗಳ ಆಶ್ರಮಕ್ಕೆ ಹೆಂಗಿದ್ರು ಬರಲ್ಲ, ನನಗಿದು ಬಹಳ ರಕ್ಷಣೆ ಕೊಡೋ ದೇಶ ಅಂಥೇಳಿ ವಾಲಿ ಕಡೆ ಹೊಡೆತ ತಿಂದು ತಪ್ಪಿಸ್ಕೊಂಡು ಅಲ್ಲಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದ. ಆವಾಗ ಆಮೇಲೂ ಏನು ಅವರಿಬ್ಬರ ಮಧ್ಯದಲ್ಲಿ ಸಂಧಾನ ಆಗಲೇ ಇಲ್ಲ. ಅವನು ಇವನು ಕಾದಾಡ್ತಾನೆ ಇದ್ರು. ಎಲ್ಲಾದರೂ ಸಿಕ್ಕರೆ ಹೊಡಿತಾ ಇದ್ದ ಮತ್ತೆ ಸಾಕಾಗೋಗಿತ್ತು ಸುಗ್ರೀವನಿಗೆ. ಹೊಡೆತ ತಿಂದು ಹೊಡೆತ ತಿನ್ನಬೇಕು, ತಪ್ಪಿಸ್ಕೊಂಡು ಮತ್ತೆ ಈ ಆಶ್ರಮದಲ್ಲಿ ಬಂದು ಅಡುಗೆ ಹೋಗ್ಕೊಂಡು ಎಸ್ಸರಿಗೆ ಕೊಡ್ತಾನೆ. ಈಗ ಸಾಕಾಗೋಯ್ತು. ಒಬ್ಬ ಬಲಶಾಲಿ ಬಂದರೆ ಅವನ ಜೊತೆಗೆ ಮಾತುಕತೆ ಆಡಿ ನಮ್ಮಣ್ಣ ವಾಲಿನೇ ಇಲ್ಲ ಅಂತ ಅನಿಸಿ ನಾನೇ ಕಪಿಗಳ ರಾಜ್ಯ ಆಳಬೇಕು ಅಂತ ಆಸೆ ಪಟ್ಟ. ಅದಕ್ಕೇನೆ ರಾಮನೊಟ್ಟಿಗೆ ಸಖ್ಯ ಬೆಳೆಸಿ ರಾಮನ ಕಡೆಯಿಂದ ವಾಲಿನ ಕೊಲಿಸಿ ಕಪಿರಾಜ್ಯ ಎಲ್ಲ ನಂದು ಮಾಡಿಕೊಳ್ಳೋ ಆಸೆ ಸುಗ್ರೀವಂತಾಗಿರ್ತದೆ. ಆ ನಿಟ್ಟಿನಲ್ಲೇನೆ ರಾಮನಿಗೆ ಈ ಕಥೆಗಳೆಲ್ಲ ಹೇಳಿಕೊಂಡು ಅನ್ಯಾಯವಾಗಿ ನಮ್ಮ ಅಣ್ಣ ಹೊಡಿತಾನೆ ತಡ್ಕೊಳ್ಳಿಕ್ಕಾಗಲ್ಲ ನನಗೆ, ರಾಮ ನೀನು ಅವನನ್ನು ಕೊಲ್ಲಬೇಕು ಅಂತ ಅವನ ಹತ್ರ ಮಾತು ಕೇಳ್ಕೊಂಡ. ಸರಿ ಕೊಲ್ತೇನೆ, ಕರ್ಕೊಂಡು ಬಾ ಅಂತಂದ. ಸುಗ್ರೀವನಿಗೆ ಅಷ್ಟು ಹೊಡೆತ ತಿಂದದ್ದಕ್ಕೆ ಕೂಡಲೇ ವಾಲಿನ ಕರ್ಕೊಂಡು ಬರಲಿಕ್ಕೆ ಭಯ ಆಯ್ತಂತೆ. ಯಾಕೆಂದ್ರೆ ನಾನೇನೋ ವಾಲಿನ ಕರ್ಕೊಂಡು ಬಂದ್ಬಿಡೋಣ, ರಾಮನಿಗೆ ವಾಲಿನ ಎದುರಿಸೋಷ್ಟು ಶಕ್ತಿ ಇದೇನೋ ಇಲ್ಲೋ ಅಂತ ಹೇಳಿ ನನಗಿನ್ನೂ ಗೊತ್ತಿಲ್ಲ ಅಂತ ರಾಮನ ಶಕ್ತಿಯ ಮೇಲೆ ಅಪನಂಬಿಕೆ ಪಟ್ಟರು. ಕೂಡಲೇ ಕರ್ಕೊಂಡು ಬರಲಿಲ್ಲ ಅಂತದೆ ರಾಮಾಯಣ. ರಾಮ ಪರಮಪುರುಷ, ಪರದೈವ, ಯಜ್ಞ ಪುರುಷನಿಂದ ಹುಟ್ಟಿ ಬಂದವ. ಆದರೆ ಅವರೊಟ್ಟಿಗೆ ಅವನ್ನೇ ಕಣ್ಣಾರೆ ಕಂಡರೂ ಇವನು ಪರಮಪುರುಷ ಅಂತನ್ನೋ ವಿಶ್ವಾಸ ಸುಗ್ರೀವನಿಗೆ ಬರಲಿಲ್ಲ. ಯೋಚಿಸಬೇಕಾದದ್ದೇ. ರಾಮ, ನನಗೆ ಯಾಕೋ ನಿನ್ನ ಬಲದ ಮೇಲೆ ಇನ್ನೂ ವಿಶ್ವಾಸ ಪೂರ್ಣ ಬಂದಿಲ್ಲ. ಯಾಕಂದರೆ ನಮ್ಮ ಅಣ್ಣನ ಬಲ, ಅವನ ಹೊಡೆತ ಏನು ಅಂತ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಏಟು ಜೋರಾಗಿ ಬೀಳ್ತದೆ. ಅದಕ್ಕೆ ನಿನಗೆ ನಮ್ಮ ಅಣ್ಣನ ಕೊಲ್ಲುವಷ್ಟು ಶಕ್ತಿ ಇದೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕು ಅಂತಂದ. ಎಷ್ಟು ಸಹನಶೀಲತೆ ನೋಡಿ ರಾಮನಿಗೆ. ನಮಗೆ ಯಾರಾದರೂ ಹಿಂಗೆ ಪರೀಕ್ಷೆ ಮಾಡಲಿಕ್ಕೆ ಬಂದರೆ ಒಪ್ಪಿಗೆ ಕೊಡ್ತೇವ? ಹೋಗೋ ಅಂತೇವಲ್ಲ ಕಡೆಗೆ. ನಾವು ಯಾವುದೋ ಒಂದು ವಿಷಯದಲ್ಲಿ ಪರಿಣತರಾಗಿದ್ದೇವೆ ಅಂತಂದರೆ ನೋಡೇ ಬಿಡೋಣ, ನಿಮ್ಮನ್ನು ಪರೀಕ್ಷೆ ಮಾಡ್ತೀವಿ ಅಂತ ಯಾರಾದರೂ ಬಂದರೆ ಒಪ್ಕೊಡ್ತೇವ? ಆದರೆ ರಾಮ ಹಾಗಲ್ಲ. ಸರಿಪ ಸುಗ್ರೀವ, ಪರೀಕ್ಷೆ ಮಾಡಬೇಕಂತಿದ್ದಿ, ವಾಲಿನ ಆಮೇಲೆ ಕರ್ಕೊಂಡು ಬಾ, ಅದು ಏನು ಪರೀಕ್ಷೆ ಮಾಡ್ತೀಯೋ ಮಾಡ್ಕೊ ಅಂತ ಸುಗ್ರೀವ ಹೇಳ್ದ. ರಾಮ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ಬ ರಾಕ್ಷಸನ ದೇಹ ಬಿದ್ದಿದೆ, ಹೆಣ. ದುಂದು ಅನ್ನೋ ರಾಕ್ಷಸನ ಹೆಣ. ಅದು ಬೆಟ್ಟದಷ್ಟು ದೊಡ್ಡದಿತ್ತು. ಈ ದೇಹವನ್ನು ನಮ್ಮಣ್ಣ ವಾಲಿ ಎಡಗೈಯಲ್ಲಿ ತಿರುಗಿಸಿ ಒಯ್ಯುತ್ತಿದ್ದ. ನೀನು ನಮ್ಮ ಅಣ್ಣನ ಕೊಲ್ಲಬೇಕು ಅಂತಾದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಲ್ಲಬೇಕಾದ್ರೆ ಎದುರಾಳಿಯ ಶಕ್ತಿಗಿಂತಲೂ 100 ಪಟ್ಟು ಬಲ ಜಾಸ್ತಿ ಇವನಿಗಿರಬೇಕಂತ. ಇದು ರಾಮಾಯಣ ಹೇಳುವ ಮಾತು. ಎದುರಾಳಿಯನ್ನು ಸೋಲಿಸಬೇಕು, ಅವನನ್ನು ಗೆಲ್ಲಬೇಕು ಅಂತಾದರೆ ಅವನಿಗಿಂತ 4 ಪಟ್ಟು ಬಲ ಜಾಸ್ತಿ ಇರಬೇಕು ಅಂತದ್ದು. ಗೆಲ್ಲಿಕ್ಕೆ 4 ಪಟ್ಟು, ಕೊಲ್ಲಿಕ್ಕೆ 100 ಪಟ್ಟು. ಯುದ್ಧ ಮಾಡ್ತಾ ಇದ್ದರೆ ಯಾರಾದರೂ ಇನ್ನೊಬ್ಬನನ್ನು ನ್ಯಾಯದಿಂದ ಯುದ್ಧ ಮಾಡಿ ಗೆದ್ದಿದ್ದಾನೆ ಅಂದರೆ ಗೆದ್ದವನಿಗೆ ಸೋತವನಿಗಿಂತ 4 ಪಟ್ಟು ಬಲ ಜಾಸ್ತಿ ಇದೆ ಅಂಥೇಳಿ ಅರ್ಥ. ಎಲ್ಲ ಆಟದಲ್ಲೂ ಹಾಗೆ, ಎಲ್ಲ ಸ್ಪರ್ಧೆಗಳಲ್ಲೂ ಹಾಗೆ ಇದೆ, ಪ್ರಾಯಃ ಹಾಗೆ. ಇವತ್ತು ನಾವು ಯಾವುದೋ ಒಂದು ಸ್ಪರ್ಧೆಯಲ್ಲಿ ನ್ಯಾಯಯುತವಾಗಿ ಗೆಲುವು ಸಾಧಿಸಬೇಕಾ, ಎದುರಾಳಿಗಿಂತ 4 ಪಟ್ಟು ಬಲ ಜಾಸ್ತಿ ನಮ್ಮಲ್ಲಿ ಇರಬೇಕು. ಅದು ಬುದ್ಧಿ ಬಲ, ದೇಹ ಬಲ ಎಲ್ಲ ಸೇರಿಕೊಂಡು. ಇಲ್ಲ ಯುದ್ಧ ಮಾಡಿ ಎದುರಾಳಿಯನ್ನು ಕೊಲ್ಲಬೇಕಾ,
ಹಾಗಾದರೆ ಆ ಎದುರಾಳಿಗಿಂತ ನಮಗೆ 100 ಪಟ್ಟು ಬಲ ಜಾಸ್ತಿ ಇರಬೇಕು. ಇದು ವ್ಯವಸ್ಥೆ. ಇದನ್ನು ಸುಗ್ರೀವ ಹೇಳಿದ ರಾಮನಿಗೆ, ರಾಮ, ನಮ್ಮಣ್ಣ ವಾಲಿನ ನೀನು ಕೊಲ್ಲಬೇಕಾದ್ರೆ ಅಥವಾ ಗೆಲ್ಲಬೇಕಾದ್ರೆ 4 ಪಟ್ಟು ಬಲ ಜಾಸ್ತಿ ಇರಬೇಕು, ಕೊಲ್ಲಬೇಕಾದ್ರೆ 100 ಪಟ್ಟು ಬಲ ಜಾಸ್ತಿ ಇರಬೇಕು. ಈಗ ನಾನು ತೋರಿಸ್ತೇನೆ ಒಂದು ಹೆಣ. ಇಲ್ಲಿರುವ ಈ ಹೆಣವನ್ನು ನಮ್ಮ ಅಣ್ಣ ಆ ರಾಕ್ಷಸನ ಕೊಂದು ತಿರುಗಿಸಿ ಹಾಕಿದ್ದಾನೆ. ಅಂದ್ರೆ ಅವನ ಬಲ ಎಷ್ಟು, ಬೆಟ್ಟದಂತಹ ರಾಕ್ಷಸನನ್ನು ಕೊಂದು ಹಾಕಿಲ್ಲ. ನೀನೇನಾದರೂ ನಿನ್ನ ಬಾಣದಿಂದ ಆ ಹೆಣವನ್ನೇನಾದರೂ ದೂರ ಹಾಕಿದಿ ಅಂತಾದರೆ ನಮ್ಮಣ್ಣನ್ನು ನೀನು ಕೊಲ್ಲಬಲ್ಲಿ ಅಂತ ನಾನು ವಿಶ್ವಾಸ ಮಾಡ್ತೇನೆ ಅಂತ ರಾಮನ ಪರೀಕ್ಷೆಗೆ ಹೇಳಿದ. ಆಯಿತು, ಎಲ್ಲಿದೆ ತೋರಿಸು ಅಂತ ಅಲ್ಲೆಲ್ಲೋ ಇರ್ತದೆ ಹೆಣ. ಬಿಲ್ಲಿಗೆ ಬಾಣ ಹೂಡಿದ. ಭಗವಂತ ಆ ಹೆಣವನ್ನು ಒಂದು ಬಾಣದಿಂದ ಎಷ್ಟೋ ಯೋಜನ ದೂರ ಹೋಗಿ ಬೀಳೋ ಹಾಗೆ ಮಾಡಿದ್ದಾನೆ. ಸುಗ್ರೀವನ್ ಕರೆದ, ಈಗಲಾದರೂ ವಿಶ್ವಾಸ ಬಂದ ಅಂತ. ಇಷ್ಟು ಹೇಳಿದ್ಮೇಲೆ ಸಾಮಾನ್ಯ ವಿಶ್ವಾಸ ಬರಬೇಕಲ್ವ. 100 ಯೋಜನ ಹೋಗಿ ಬಿದ್ದಿತ್ತಂತ ಹೆಣ. ಎದುರುಗಡೆ ನೋಡ್ತಿದ್ದಾನೆ, ಚಿಮ್ಮಿದ್ದಕ್ಕೆ ಹಾಗಾಗೋಗಿದೆ. ಅಲ್ಲೋ ನಿಮ್ಮ ಅಣ್ಣ ಅದನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ಮಾಡ್ತಿದ್ದ, ಬರೀ ಸಣ್ಣ ಕೆಲಸ, ಸುಮ್ಮನೆ ಹೀಗೆ ಮಾಡಿದಾನಷ್ಟೇ. ಅಷ್ಟಕ್ಕೆ ಆ ಹೆಣ ಎಷ್ಟೋ ಯೋಜನೆ ಹೋಗಿಬಿತ್ತಂತೆ. ಸಾಕಾಮಲ್ಲ, ಪರೀಕ್ಷೆ ಆಯ್ತಾ ಅಂತ ಕೇಳಿದೆ. ಸುಗ್ರೀವ ಏನನ್ನಬೇಕು, ರಾಮ ಅದು ಹಾಗಲ್ಲ, ನಮ್ಮ ಅಣ್ಣ ಆ ಹೆಣವನ್ನು ಸುತ್ತಿ ತಿರುಗಿಸಿ ಹಾಕ್ತಾ ಇದ್ದಾಗ ಅದು ಹಸಿಯಾಗಿತ್ತು. ಈ ಹಸಿ ಇದ್ದಾಗ ಸ್ವಲ್ಪ ಜಾಸ್ತಿ ವೇಟ್ ಇರ್ತದೆ, ಭಾರ ಇರ್ತದೆ. ಒಣಗ್ತಾ ಭಾರ ಕಡಿಮೆ ಆಗಿಬಿಡ್ತು. ಈ ಕಟ್ಟಿಗೆ ವ್ಯಾಪಾರ ಮಾಡ್ತಿರ್ತಾರಲ್ಲ ಕೆಲವರು, ನೀರಿಗೆಲ್ಲ ಕಟ್ಟಿಗೆಗೆಲ್ಲ ಸ್ವಲ್ಪ ನೀರು ಹೊಡೆದು ಬಿಡ್ತಾರೆ. ಯಾಕೆ ಅಂದರೆ ಕಟ್ಟಿಗೆಯಲ್ಲಿ ವೇಟ್ ಜಾಸ್ತಿ ಬರಲಿ. ಅಲ್ಲ, ಇಲ್ಲಿ ಯಾರಾದರೂ ವ್ಯಾಪಾರದವ್ರು ಬಂದಿದ್ದರೆ ಬೈಬೇಡ್ರ, ನಾನು ಉದ್ದೇಶ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಕೆಲವು ಪದಾರ್ಥಗಳಿಗೆ ನೀರು ಹೊಡೆದು ಅದರದ್ದು ಭಾರ ಜಾಸ್ತಿ ಮಾಡೋ ಪದ್ಧತಿ ಇದೆ. ತೂಕ ಜಾಸ್ತಿ ಆಗಬೇಕು. ನೀರು ಹೊಡೆದ್ರೆ ತೂಕ ಜಾಸ್ತಿ ಆಗಿದೆ. ಅದಕ್ಕೆ ಈತ ಅಂದ, ಆಗ ಸತ್ತಾಗ ರಾಕ್ಷಸನ ದೇಹ ಆಗ್ತಾನೆ ಸತ್ತಾಗ ಬಹಳ ಭಾರ ಇತ್ತು, ಹಸಿ ಇತ್ತು. ಬರ್ತಾ ಅದು ಒಣಗೋಯಿತು. ಬಹುಶಃ ಈಗ ಅದರದ್ದು ಭಾರ ಕಡಿಮೆ ಆಗಿದೆ, ಒಣಗಿ. ಅದಕ್ಕೆ ರಾಮ ನೀನು ಹಾಗೆ ಮಾಡಿದಿ, ನನಗಿನ್ನೂ ಪೂರ್ಣ ವಿಶ್ವಾಸ ಬಂದಿಲ್ಲ, ಇನ್ನೊಂದು ಪರೀಕ್ಷೆ ಮಾಡ್ತೀನಿ ಅಂತಂದ ರಾಮ. ಎಷ್ಟು ಕ್ಷಮಾಗುಣ ನೋಡಿ ರಾಮನಲ್ಲಿ ಇರ್ತದೆ ರಾಮಾಯಣ. ವಾಲ್ಮೀಕಿಗಳು ಈ ಕಥೆ ಹೇಳ್ತಾ ರಾಮನ ತಾಳ್ಮೆಯನ್ನಾದರೂ ನೋಡಿ ಸಮಾಜ ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಒಡೆಯನಾದ ರಾಮಚಂದ್ರ, ವೈಕುಂಠದ ಅಧಿಪತಿ, 3 ಲೋಕವನ್ನು ತನ್ನ ಕಾರ್ಯದಿಂದಲೇ ನಡೆಸುವವ, ತನ್ನ ಇಚ್ಛೆಯಂತೆ ನಡೆಸುವವ, ಎಲ್ಲಿ ಸುಗ್ರೀವ ಅನ್ನೋ ಕಪಿ, ಎಲ್ಲಿ ವಾಲಿ, ಅವನ ಮಾತನ್ನು ಕೇಳ್ತಾ ಕೂತಿದ್ದಾನೆ. ಆಯ್ತಪ್ಪ, ಏನು ಮಾಡಲಿ ಹೇಳು ಅಂತ. ಇನ್ನೊಂದು ಕಡೆ ಕರ್ಕೊಂಡು ಹೋದ, ರಾಮನನ್ನು ತೋರಿಸಿದ. ಇಲ್ಲಿ ನೋಡು ರಾಮ, ತಾಳೆ ಮರ ಎತ್ತೆತ್ತರ ಬೆಳೆದಿತ್ತು. ನೋಡಲಿಕ್ಕೆ ಗೊತ್ತಾಗ್ತದೆ ಅದು ಸಾಧಾರಣ ತಾಳೆ ಮರ ಆಗಿರಲಿಲ್ಲ. ಕೆಲವು ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತಾಳೆ ಮರದ ರೂಪ ಪಡ್ಕೊಂಡಿದ್ದಾರೆ. ಯಾರ್ಯಾವ ರಾಕ್ಷಸರು ಯಾವ್ಯಾವ ಮರ ರೂಪದಲ್ಲಿ ಬರ್ತಾರೋ ಗೊತ್ತಾಗಲ್ಲ. ರಾಕ್ಷಸರೇ ಈ ತಾಳೆ ಮರದ ರೂಪ ತಾಳಿದ್ದಾರೆ. ಯಾವತ್ತೂ ಅದರ ಎಲೆಯನ್ನು ಯಾರೂ ಉದುರಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಉದುರಿಸೋದು ಬೇಡ, ಮರದಲ್ಲಿ ಬೆಳೆದಂಥ ಅದರೊಂದು ಟೊಂಗೆಯನ್ನು ಅಡಗಾಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅಷ್ಟು ಬಲಶಾಲಿಯಾದ ಮರಗಳನ್ನು. ಸುಗ್ರೀವ ಹೇಳಿದ, ನಮ್ಮ ಅಣ್ಣ ಈ ತಾಳೆ ಮರದ ಒಂದೊಂದು ಟೊಂಗೆಯನ್ನು ಗಟ್ಟಿ ಹಿಡಿದು ಅದರಲ್ಲೇನೆ ಜೋಕಾಲಿ ಆಡಿದಾಗ ಆಡಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಿದ್ದಂತೆ.
ಈ ಅಡಿಕೆ ಕೊಯ್ಲು ಅಂತ ಮಾಡ್ತಾರೆ, ನೋಡಿರ್ಬೇಕು ನೀವೆಲ್ಲ. ನಿಮಗದ್ರ ಪರಿಚಯ ಇರ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಭಾಗದಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಇನ್ನೊಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರಿ ಹಾರಿ ಅಡಿಕೆ ಗೊನೆಗಳನ್ನು ಕೆಳಗಿಳಿಸೋದು ಪದ್ಧತಿ ಅಲ್ಲ. ಈಗೆಲ್ಲ ಮಷಿನ್ ಬಂದ್ಬಿಟ್ಟಿದೆ, ಮುಂದೆ ಇನ್ನೂ ಏನೇನೋ ಬರಲಿಕ್ಕಿದೆ, ಅದು ಬೇರೆ. ಹಾಗೆ ವಾಲಿ ಈ ತಾಳೆ ಮರಗಳು ಒಂದೇ ಸಾಲಿನಲ್ಲಿರಲಿಲ್ಲ. ಒಂದು ಈ ಕಡೆ, ಇನ್ನೊಂದು ಆ ಕಡೆ, ಮತ್ತೊಂದು ಕಡೆ, ಮತ್ತೊಂದು ಕಡೆ. ಒಟ್ಟು 7 ತಾಳೆ ಮರಗಳು ಒಂದೊಂದು ಕಡೆ ಇದ್ದಾರೆ. ಸುಗ್ರೀವ ತೋರಿಸಿ ಹೇಳ್ತಾ ಇದ್ದಾನೆ, ನೋಡು ರಾಮ, ನಮ್ಮ ಅಣ್ಣನ ಬಲ ಎಷ್ಟಿತ್ತು ಅಂದರೆ ಇಂಥ ತಾಳೆ ಮರಗಳನ್ನು ಅಲುಗಾಡಿಸ್ತಿದ್ದ, ಅದರ ಟೊಂಗೆಗೆ ಜೋತು ಬೀಳ್ತಿದ್ದ, ಅದನ್ನು ಬಗ್ಗಿಸಿ ಇನ್ನೊಂದು ಮರಕ್ಕೆ ಹಾರ್ತಾ ಇದ್ದ. ಇದೆಲ್ಲ ನಾನು ನೋಡಿದ್ದೇನೆ ನಾನು ಹೊಡಿಲಿಕ್ಕೆ ಬಂದಾಗ ಅಂತಂದಂತೆ. ಅಷ್ಟು ಹೊಡೆಸ್ಕೊಂಡಿದ್ದ ಇವ. ಸಪ್ತದ್ವೀಪ ಸಪ್ತಸಾಗರಗಳಲ್ಲಿ ಎಲ್ಲೆಲ್ಲಿ ಖಂಡಗಳಿದ್ದಾವೆ ಅಂತ ನೋಡ್ಕೊಂಡು ಬಂದಿದ್ದಂತೆ ಸುಗ್ರೀವ. ಯಾಕೆ ಅಂದರೆ ಅಷ್ಟು ಅವನನ್ನು ಅಟ್ಟಿಸ್ಕೊಂಡು ಬಂದಿದ್ದಂತೆ. ಓಡೋದು ಎಲ್ಲಿ ಹೊಡೆದು ಬಿಡ್ತಾನೋ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೇನೋ ಅಂತ. ಇಷ್ಟೆಲ್ಲ ನಾನು ಪರಿಸ್ಥಿತಿ ಅನುಭವಿಸಿದ್ದೇನಪ್ಪ ರಾಮ. ಹಾಗಾಗಿ ಕೇಳ್ತಿದ್ದೇನೆ, ನೀನೇನಾದರೂ ನಿನ್ನ ಬಾಣದಿಂದ ಈ ತಾಳೆ ಮರಗಳನ್ನು ಸೀಳ್ದಿ ಅಂದರೆ ನಮ್ಮ ಅಣ್ಣನ ಕೊಲ್ಲಿಕ್ಕೆ ನಿನಗೆ ಬಲ ಇದೆ ಅಂತ ನಾನು ವಿಶ್ವಾಸ ಮಾಡ್ತೇನೆ ಅಂತಂದಂತ. ಸರಿ ಅಂತ ರಾಮ ಒಂದೊಂದು ಮರ ಒಂದೊಂದು ಕಡೆ ಇದ್ದದ್ದು ನೋಡಿದ. ಬಿಲ್ಲಿಗೆ ಬಾಣ ಹೂಡ್ತೇನೆ ನೋಡಿ ಈಗ ಅಂತ. ಒಂದೇ ಬಾಣ ಸಾಕು, ಬೇರೆ ಬೇರೆ ಬಾಣ ಬೇಡ. ಒಂದು ಬಾಣದಿಂದ 7 ಮರಗಳನ್ನು ಸೀಳ್ತೇನೆ ಅಂತಂತೆ ರಾಮ. ಆಶ್ಚರ್ಯ ಆಯಿತು ಸುಗ್ರೀವನಿಗೆ. ಹ್ಯಾಕೆ ಮಾಡ್ತಾನೆ ರಾಮ ಇದನ್ನು? ಒಂದೇ ಬಾಣದಿಂದ ಎಲ್ಲಂದರಲ್ಲಿ ಬೆಳೆದಿರುವಂಥ ಮರಗಳನ್ನು ಹ್ಯಾಂಗೆ ಸೀಳ್ಲಿಕ್ಕೆ ಸಾಧ್ಯ? ರಾಮ ಬಿಲ್ಲಿಗೆ ಬಾಣ ಹೂಡಿದ. ಬಾಣ ಹೂಡಿ ಇನ್ನದನ್ನು ಎಳೆದು ಬಿಡಬೇಕು. ಹಗ್ಗ ಎಳೆದು ಬಿಡುವಾಗ ಒಂದು ಕಡೆಯಲ್ಲಿ ಬಿಟ್ಟನಂತೆ. ಮೊದಲನೇ ಮರ ಯಾವಾಗ ಬಾಣದಿಂದ ಸೀಳ್ತೋ, ಆ 2ನೇ ಮರ ಮೊದಲನೇ ಮರ ಸೀಳಿದ ಶಬ್ದಕ್ಕೇನೆ 2ನೇ ಮರ ಸೀಳು ಹೋಗಿರ್ತದೆ. ಆಮೇಲೆ ಆ ಬಾಣ ಹೋಗಿ 2ನೇ ಮರವನ್ನು ಸೀಳ್ಕೊಂಡು ತಾನಾಗೆ ಬಾಣ ಮತ್ತೆ ತಿರುಗಿ ಇನ್ನೆಲ್ಲೋ ಇದ್ದ 3ನೇ ಮರವನ್ನು ಸೀಳ್ತಂತೆ. ಹೀಗೆ 7 ಮರಗಳನ್ನು ಸೀಳಿ ಒಳಗಿದ್ದ ರಾಕ್ಷಸರನ್ನ ಕೊಂದು ಎಷ್ಟೋ ಯೋಜನ ದೂರ ಹೋಗಿ ಭೂಮಿಯನ್ನು ಬಿರುಗುಪಡಿಸಿ, ಭೂಮಿ ಬೇರ್ಪಟ್ಟು ಒಳಗಡೆ ಪಾತಾಳಕ್ಕೆ ಹೋಗಿ ಅಲ್ಲಿ ಕುಮುದಿನಿ ಅನ್ನೋ ರಾಕ್ಷಸರನ್ನು ಕೊಂದು ಪುನಃ ಬಾಣ ಆಕಾಶಕ್ಕೆ ಬಂದು ರಾಮನ ಬತ್ತಳಿಕೆಯಲ್ಲಿ ಬಂದು ಬಿಟ್ಟಿದ್ದಂತೆ. ಸುಗ್ರೀವ ನೋಡ್ತಾ ಇದ್ದಾನೆ, ಏನಿದು ಅಂತಂದ. ಒಂದೇ ಬಾಣವೇನೆ ಇಷ್ಟು ರಾಕ್ಷಸರನ್ನ ಕೊಂದು ಮರವನ್ನು ಸೀಳಿ ಮತ್ತೆ ಬತ್ತಳಿಕೆಯಲ್ಲಿ ಬಂದ್ಬಿಟ್ಟು. ಸುಗ್ರೀವನ ನೋಡಿದ ಅಷ್ಟೇ ರಾಮ, ಮತ್ತೇನು ಮಾತಾಡಲಿಲ್ಲ. ನೋಡಿದಾಗಲೇ ಸುಗ್ರೀವ ತಲೆ ಕೆಳಗೆ ಹಾಕಿಬಿಟ್ಟಿದ್ದಂತೆ. ಇವನ್ನೇ ಪರೀಕ್ಷೆ ಮಾಡಲಿಕ್ಕೆ ಹೋಗಿದ್ದಿಲ್ಲ ನಾನು. ಯಾಕೆ ಹೇಳಿದೆ ಅಂದರೆ, ರಾಮನ ಬಾಣ ಏನಿದೆ, ರಾಮ ಹೇಗಿದ್ದಾನೋ ಅವನ ಬಾಣವು ಹಾಗೇ ಇದೆ. ಸಾಧಾರಣ ಬಾಣ ಅಲ್ಲ ಅದು ಎಲ್ಲೆಲ್ಲಿ ಹೋಗ್ತದೆ ಅಂತ ಅಷ್ಟು ಸ್ವಲ್ಪ ಪತ್ತೆ ಹಚ್ಚಲಿಕ್ಕಾಗಲ್ಲ. ಅದು ರಾಮನ ನಾಮ, ರಾಮನ ಬಾಣ, ರಾಮನ ರೂಪ, ರಾಮನ ಕಥೆ, ರಾಮನ ಮೂರ್ತಿ, ರಾಮನದೇ ಆದ ಚರಿತ್ರೆ, ಅವನ ಬಗ್ಗೆ ಇರೋ ಹಾಡು ಎಲ್ಲ ರಾಮನಷ್ಟೇ ಕೆಲಸ ಮಾಡ್ತಾವೆ. ಎಲ್ಲ ರಾಮನಷ್ಟೇ ಕೆಲಸ ಮಾಡ್ತಾವೆ. ಬಾಣ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಕಥೆ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅವನ ವಿಗ್ರಹ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅವನ ನಾಮ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಎಲ್ಲ ಒಂದೇ ಥರ ಕೆಲಸ ಮಾಡ್ತಾವೆ. ಅದಕ್ಕೆ ಪರದೈವ ಅಂತ ಅಂದ್ಕೊಳ್ತಾರೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮಂ. ಪರದೈವ ಅದರ ಶಕ್ತಿನೇ ಅಪಾರ. ಪಂಚಭೂತಗಳ ಶಕ್ತಿ ಏನಲ್ಲ, ಸಮುದ್ರದ ಮಧ್ಯದಲ್ಲಿರುವ ಒಡವಾನದ ಶಕ್ತಿಯೂ ಏನಲ್ಲ. 12 ಸೂರ್ಯರು ಏಕಕಾಲಕ್ಕೆ ಬಂದರೂ ಅವರ ತೇಜಸ್ಸು ರಾಮನ ಪರಾಕ್ರಮದ ಮುಂದೆ ಏನಲ್ಲ.
ದೇವತೆಗಳು 3,000,000 ದೇವತೆಗಳು ಒಟ್ಟಾಗಿ ರಾಮನ ಎದುರುಗಡೆಗೆ ಬಂದರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರಾಮನ ಬಾಣ. ಸುಗ್ರೀವ ಆಮೇಲೆ ವಿಶ್ವಾಸ ಮಾಡಿ ತಲೆ ಕೆಳಗೆ ಹಾಕ್ಕೊಂಡು, ರಾಮ ನಮ್ಮ ಅಣ್ಣನ ಕರ್ಕೊಂಡ್ಬರ್ತೀನಿ ಈಗಲೇ, ಹೋಗು ಅಂತಂದ. ಆಮೇಲೆ ವಾಲಿನ ಕರ್ಕೊಂಡು ಬಂದ. ಒಂದೇ ಬಾಣಕ್ಕೆ ವಾಲಿನ ಸಂಹಾರ ಮಾಡಿದ ಅಂತ ಕಥೆ ರಾಮಾಯಣದಲ್ಲಿ ಬರ್ತದೆ. ಈ ಚರಿತ್ರೆಯನ್ನು ಹೇಳಿದ ಉದ್ದೇಶ ಏನು ಅಂದರೆ, ರಾಮನ ಬಾಣದ ಶಕ್ತಿ ಎಷ್ಟು ಅಂತದಕ್ಕೆ ಪರಿಚಯ ಮಾಡಿಸಿದೆ ಅಷ್ಟೇ. ಹಾಗಾಗಿ ಈ ಶಕ್ತಿಯನ್ನು ಅರ್ಥಕೊಂಡು ರಾವಣ ಆ ಬಾಣನೇ ಹಾಗೋ, ನೀನೇನೋ ಹಠ ಮಾಡ್ತಾ ಕೂಡಬೇಡ, ಬಿಟ್ಬಿಡು ಸೀತಾದೇವಿಯನ್ನು ಕೊಟ್ಟಳಿಸು, ಈಗಲೂ ರಾಮನಿಗೆ ಶರಣು ಬಾ, ಶತ್ರುವಾದರೂ ಕೂಡ ರಾಮ ನಿನ್ನ ಬಗ್ಗೆ ನೀನೇನಾದರೂ ಪಶ್ಚಾತ್ತಾಪ ಪಟ್ಟು ಶರಣು ಬಂದಿ ಅಂತಂದರೆ ನಿನ್ನ ಬಗ್ಗೆ ಕ್ಷಮೆ ತೋರ್ತಾನೆ, ನಮ್ಮ ಯಜಮಾನ ರಾಮ ಆಗಿದ್ದಾನೆ ಅಂತಂದ. ರಿಪೂಣಾಮಪಿ ವತ್ಸಲಃ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಮಾತು. ರಾಮನ ನೀತಿ, ರಾಮನ ನಾಯಕತೆ, ರಾಮನ ಅಧಿಕಾರದ ಅಪೂರ್ವತೆ ಎಂಥದ್ದು ಒಂದಕ್ಕೆ ಈ ಮಾತು. ರಿಪೂಣಾಮಪಿ ವತ್ಸಲಃ. ಕೇಳಿದರೆ ಈ ಮಾತನ್ನು. ಅಧಿಕಾರವನ್ನು ಯಾವತ್ತೂ ರಾಮ ದುರುಪಯೋಗ ಮಾಡಿಕೊಳ್ಳಿಲ್ಲ. ಅಧಿಕಾರ ಬಂದಿದೆ ಅಂತ ಸ್ವಾರ್ಥ ಮೆರೀಲಿಲ್ಲ. ಎಷ್ಟರ ಮಟ್ಟಿಗೆ ರಾಮನ ಅಧಿಕಾರದ ಪ್ರಾಮಾಣಿಕತೆ ಇತ್ತು ಅಂದರೆ, ಶತ್ರುಗಳು ಕೂಡ ಅವನನ್ನು ಮೆಚ್ಚಿಕೊಳ್ಬೇಕಂತೆ, ಅಂಥ ಅಧಿಕಾರ ನಡೆಸ್ತಿದ್ದಂತೆ. ಇದ್ರೆ ಅವನ ಹಾಗಿರ್ಬೇಕು ನೋಡ್ರಿ. ಅದಕ್ಕೆ ರಾಮನ ಅಧಿಕಾರವನ್ನು ಎಲ್ಲರೂ ಬಯಸ್ತಾರೆ, ಅವನ ನಾಯಕತ್ವವನ್ನು ಎಲ್ಲರೂ ಬಯಸ್ತಾರೆ. ಇವಾಗೆಲ್ಲ ಹೆಸರಿಗಷ್ಟೇ ರಾಮನ ಹೆಸರು ಹೇಳಿಕೊಂಡು ನಾವು ಮಾತನಾಡೋದು ಬೇರೆ, ರಾಮ ಇದ್ದದ್ದನ್ನು ತಿಳಿದು ನಾವು ಅವನಂತೆ ನಡೆಯೋದು ಬೇರೆ. ರಿಪೂಣಾಮಪಿ ವತ್ಸಲಃ. ಕೇಳಿರಬೇಕು ಈ ಕಥೆ. ಶತ್ರುಗಳಿಗೂ ಕೂಡ ರಾಮ ಕ್ಷಮೆ ತೋರ್ತಾನೆ, ವಾತ್ಸಲ್ಯ ತೋರ್ತಾನೆ. ಅವನು ಶತ್ರುನೇ, ತಪ್ಪಿತಸ್ಥನೇ, ಇವನಿಗೆ ಬಹಳ ದ್ವೇಷ ಮಾಡುವವ, ಆದರೂ ರಾಮ ಅವನ ಮೇಲೆ ವಾತ್ಸಲ್ಯ ತೋರ್ತಾನೆ. ಒಂದು ಚಿಕ್ಕ ಕಥೆ. ಸೇತುವೆ ಕಟ್ಟುವ ಸಂದರ್ಭ ಬಂತಂತೆ. ಈ ಆಂಜನೇಯ ಬಂದ ಮೇಲೆ ಇನ್ನು ಲಂಕಾಪಟ್ಟಣಕ್ಕೆ ಕಪಿಗಳ ಸೈನ್ಯ ಕರ್ಕೊಂಡು ಹೋಗಬೇಕು, ಸಮುದ್ರಕ್ಕೊಂದು ಸೇತುವೆ ಕಟ್ಟಬೇಕು ಅಂತ. ಸೇತುವೆ ಕಟ್ಟಬೇಕಾದ್ರೆ ಎಲ್ಲಿಂದ ತಂದು ಹಾಕಿ ಕಟ್ಟೋಣ, ಕಲ್ಲೆಲ್ಲಿಂದ ತರೋಣ, ಸುತ್ತಲೂ ಇದ್ದ ಬೆಟ್ಟ ಗುಡ್ಡಗಳ ಬಂಡೆಗಳು ತರಬೇಕು, ಸಮುದ್ರದಲ್ಲಿ ಹಾಕಬೇಕು, ಸೇತುವೆ ನಿರ್ಮಾಣ ಆಗಿಬಿಡ್ತದೆ. 100 ಯೋಜನ ಸೇತುವೆ ನಿರ್ಮಾಣ ಮಾಡಿ ಎಲ್ಲರೂ ಅದರ ಮೇಲೆ ಹೋಗಿಬಿಡೋದು ಅಂತ ನಿಶ್ಚಯ ಮಾಡಿ ನಿರ್ಧಾರ ಮಾಡಿ. ಕಟ್ಟಬೇಕಾದ್ರೆ ಕಪಿಗಳೆಲ್ಲ ತಂದು ದೊಡ್ಡ ದೊಡ್ಡ ಬಂಡೆಗಳನ್ನು ನೀರಿನಲ್ಲಿ ಹಾಕ್ತಿದ್ರಂತೆ. ನೀರಿನ ರಭಸ ಜಾಸ್ತಿ ಸಮುದ್ರದಲ್ಲಿ, ಅಲೆಗಳು ಅಪ್ಪಳಿಸಿ ಹಾಕಿದ ಬಂಡೆಗಳು ಎಲ್ಲಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಆಗ್ತಾ ಇದ್ದಾರೆ. ಸರಿಯಾಗಿ ಒಳಗೆ ಹೋಗಿ ಕೂಡ್ತಾ ಇಲ್ಲ. ಏನು ಮಾಡಬೇಕು ಈಗ? ಸೇತುವೆ ಸರಿಯಾಗಿ ನಿರ್ಮಾಣ ಆಗೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಆಂಜನೇಯ ಕಪಿಗಳನ್ನು ಕೂಗಿ ಹೇಳ್ದ, ಯಾರ್ಯಾರು ಸಮುದ್ರದಲ್ಲಿ ಕಲ್ಲು ಹಾಕ್ತಿದ್ದೀರಿ ಅವರು ಯಾರೂ ಸುಮ್ಮನೆ ಹಾಕಬೇಡ್ರಿ, ಅದನ್ನು ರಾಮ ಅಂತ ನಾಮ ಹೇಳಿ ಹಾಕ್ರಿ, ಅಂದರೆ ಕಲ್ಲು ತೇಲ್ತದೆ ಅಂತ ಹೇಳಿ ಸರಿ ಹೋಗ್ತದೆ. ಕೆಲಸ ಇಲ್ಲ, ಸರಿ ಹೋಗ್ತದೆ. ಚೆಲ್ಲಾಪಿಲ್ಲಿ ಆಗಲ್ಲ, ನೀರಿನಲ್ಲಿ ತೇಲ್ತದೆ. ಎಲ್ಲಿ ಕಲ್ಲು ನೀವು ಹಾಕಿರ್ತೀರೋ ಅಲ್ಲೇ ಹೋಗಿ ಕೂಡ್ತದೆ. ಆದರೆ ನೀವೆಲ್ಲ ಅದರ ಮೇಲೆ ರಾಮ ಅಂತ ಬರಿಬೇಕು, ರಾಮ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟ. ಆಂಜನೇಯನ ಮಾತಿಗೆ ಯಾರೂ ಇಲ್ಲ ಅನ್ಲಿಲ್ಲೇ ಇಲ್ಲ ಅನ್ನಲಿಲ್ಲ. ಸರಿ, ಆಂಜನೇಯ ಹೇಳ್ತಿದ್ದಾನಲ್ಲ ಅಂತ ಪ್ರತಿಯೊಬ್ಬ ಕಪಿಗಳು ಕಲ್ಲು ತರಬೇಕು, ರಾಮ ರಾಮ ಅಂತ ಅಂದ್ಕೊಂಡು ಹಾಕಬೇಕು. ಅದು ನೀರಿನಲ್ಲಿ ಎಲ್ಲಿ ಹೋಗಿ ಬೀಳಬೇಕಿತ್ತೋ ಅಲ್ಲೇ ಹೋಗಿ ಬೀಳಬೇಕು, ತೇಲ್ಬೇಕು. ಏನು ಖುಷಿ ಆಯ್ತಂತೀರಿ ಕಪಿಗಳಿಗೆ. ಎಂಥ ಮಂತ್ರ ಹೇಳ್ಕೊಟ್ಬಿಟ್ಟ ಆಂಜನೇಯ. ನೀರಿನಲ್ಲಿ ಕಲ್ಲು ತೇರಿಸೋ ಮಂತ್ರ ಅಂದರೆ ರಾಮ ಮಂತ್ರ, ರಾಮನಾಮ ಅಂತ ಖುಷಿ ಪಟ್ಟರಂತೆ ರಾಮನ ಬಗ್ಗೆ. ಈ ಸೇತುವೆ ನಿರ್ಮಾಣ ಆಗದ ಒಟ್ಟು ದಿನಗಳು 6 ದಿನದಲ್ಲಿ ಸೇತುವೆ ಕಟ್ಟಿಬಿಟ್ಟಿದ್ದಾರೆ ಕಪಿಗಳು. 100 ಯೋಜನ ಆಗ್ತದ ಇಂಥದ್ದೊಂದು ಸೇತುವೆ ಕಟ್ಟಲಿಕ್ಕೆ ನಮಗೆ?
ಹೇಗಿರಬೇಕು ಸಿವಿಲೈಸೇಷನ್ ನೋಡಿ, ರಾಮನ ವಿಚಿತ್ರವಾದ ಶಕ್ತಿ. 6 ದಿನದೊಳಗೆ 100 ಯೋಜನೆಗೆ ಒಂದು ಸೇತುವೆ ಕಟ್ಟಿದ್ದಾರೆ. ಮೊದಲನೇ ದಿನವೇ ಈ ಘಟನೆ ನಡೆದಿದೆ. ಆ ಕಡೆ ಲಂಕಾಪಟ್ಟಣದ ಕಡೆ ರಾಕ್ಷಸರು ನಿಂತಿದ್ರು, ಅಲ್ಲಲ್ಲಿ ಏನೋ ನಡೀತಾ ಇದೆ ಅಂತ ಕುತೂಹಲದಿಂದ ನೋಡಲಿಕ್ಕೆ. ಅವರಿಗೆ ಯಾರೋ ಒಂದಿಷ್ಟು ವಿಷಯ ಮುಗಿಸೋರು ಇರ್ತಾರೆ, ಗೂಢಚಾರಿಗಳು. ಏನಿಲ್ಲ, ರಾಮನ ನಾಮ ಹೇಳೇನೆ ನೀರಿಗೆ ಹಾಕಿದಂಥ ಕಲ್ಲು ತೇಲ್ತಾ ಇದೆ ಅಂತ ಹೇಳಿದ್ರು. ಇದು ರಾಕ್ಷಸರಿಗೆ ವಿಷಯ ಮುಟ್ಟಿತು. ರಾಕ್ಷಸರಿಗೆ ಸುದ್ದಿ ಮುಟ್ಟಿದ ಮೇಲೆ ರಾವಣನಿಗೆ ತಿಳಿಸ್ಬೇಕಲ್ಲ, ರಾಜನಿಗೆ. ಲಂಕಾಧಿಪತಿ ಸಭೆ ಸೇರಿದಾಗ ಮಧ್ಯದಲ್ಲಿ ಬಂದು ಹೇಳೇಬೇಕ, ರಾವಣ ಏನು ಮಹಿಮೆ ರಾಮಂದು. ರಾವಣನ ಸಭೆ ಒಳಗೆ ರಾಮನ ಗುಣಗಾನ ಮಾಡ್ತಿದ್ದಾರೆ. ಏನು ಮಹಿಮೆ ರಾಮಂದು, ನಿಂದೇನು ಅಲ್ಲ ಅನ್ನಿಸ್ತಾ ಇದೆ ನಮಗೆ ಅಂದ್ರಂತ. ರಾಮ ಅಂತ ನಾಮ ಹೇಳಿ ನೀರಿಗೆ ಹಾಕಿದರೆ ಕಲ್ಲು ತೇಲ್ತದೆ, ಎಲ್ಲಿ ಹೋಗಿ ಕೂಡಬೇಕೋ ಅಲ್ಲಿ ಕೂಡ್ತದೆ ಅಂದರೆ ಭಾರಿ ಆಯಿತು ಮಹಿಮೆ ರಾಮಂದು ಅಂತ. ಈ ಮಾತು ಕೇಳಿದಾಗ ಲಂಕೇಶ್ವರನಿಗೆ ಸಿಟ್ಟು ಬಂತು, ಬಹಳ ಸಿಟ್ಟು ಬಂತು. ನನ್ನ ಮುಂದೆ ರಾಮನ ಗುಣಗಾನ ಮಾಡ್ತೀರಾ, ನಾನು ನೀರಿಗೆ ಕಲ್ಲು ಹಾಕಿದರೆ ತೇಲ್ತದೆ ಅಂತ ಹೇಳಿಬಿಟ್ಟೆ ಸಭೆ ಒಳಗೆ. ಸಭೆಯಲ್ಲೆಲ್ಲ ಟೆಲಿಕಾಸ್ಟ್ ಆಗ್ತಾ ಇರ್ತದೆ. ಅಷ್ಟು ಜನ ಮಂತ್ರಿಗಳು ಕೂತಿದ್ದಾರೆ, ದೊಡ್ಡ ದೊಡ್ಡ ವ್ಯವಸ್ಥಿತವಾದ ಅಧಿಕಾರಿಗಳು ಕೂತಿದ್ದಾರೆ. ಅವ್ರ ಮಧ್ಯದಲ್ಲಿ ಇವನು ಹೀಗೆ ಹೇಳಿದರೆ ಸುಮ್ಮನೆ ಬಿಡ್ತಾರೆ. ರಾವಣ, ನೀನು ತೇಲು ಹಾಗೆ ಕಲ್ಲು ನೀರಿಗೆ ಹಾಕಿದರೆ ತೇಲು ಹಾಗೆ ಮಾಡ್ತೀಯಾ, ನಿನಗೂ ಅಷ್ಟು ಶಕ್ತಿ ಇದೆನಾ, ಹಾಗಾದರೆ ಒಂದು ಪರೀಕ್ಷೆ ಆಗಲಿ ಬಿಟ್ಟದ್ದು. ರಾವಣ ತಬ್ಬಿಪಾದ, ನನ್ನೇ ಪರೀಕ್ಷೆ ಮಾಡ್ತಾರ, ಮರ್ಯಾದೆ ಪ್ರಶ್ನೆ. ಸರಿ ಆಯ್ತು, ಹಾಗಾದರೆ ನಾಳೆ ಒಂದು ಕಲ್ಲು ತಯಾರು ಮಾಡಿ ಇಡ್ರಿ, ನೀರಿಗೆ ತಂದು ಹಾಕ್ತೇನೆ, ತೇಲ್ದೇ ಇದ್ರು ಕೇಳಿ ಅಂತ ಬೇರೆ ಹೇಳಿದ. ಮರುದಿನನೇ ಪರೀಕ್ಷೆ. ಸಮಯಕ್ಕೆ ಸರಿಯಾಗಿ ರಾವಣ ಬಂದೇ ಬಿಟ್ಟ. ಈ ಸಮುದ್ರದ ದಡದಲ್ಲಿ ರಾಮ ಕಪಿಗಳನ್ನು ಕಟ್ಕೊಂಡು ಸೇತುವೆ ಕಟ್ತಿದ್ದಾನೆ ಆಂಜನೇಯನ ಮೂಲಕ. ಸಮುದ್ರದ ಆ ದಡದಲ್ಲಿ, ಆಚೆ ದಡದಲ್ಲಿ ಲಂಕಾಪಟ್ಟಣದ ಕಡೆ ರಾವಣ ಪರೀಕ್ಷೆ ಸಲುವಾಗಿ ಬಂದಿದ್ದಾನೆ. ಯಾವುದೋ ಒಂದು ಕಲ್ಲು ತಯಾರು ಮಾಡಿಟ್ಟಿದ್ರು ರಾವಣ ಎತ್ತಲಿಕ್ಕೆ ಅಂತ. ದೊಡ್ಡ ಕಲ್ಲೇ ಇರ್ತದೆ. ಆ ಕಲ್ಲು ಎತ್ತಿದ ರಾವಣ, ಎತ್ತಿ ಕಣ್ಣು ಮುಚ್ಚಿದ. ರಾಕ್ಷಸರು ಸೇರಿಕೊಂಡಿದ್ದಾರೆ. ಯಾಕಂದರೆ ರಾವಣ ನೀರಿಗೆ ಕಲ್ಲು ಹಾಕಿದಾಗ ತೇಲಿದರೆ ರಾವಣನಿಗೆ ಜಯ ಹೇಳಬೇಕಲ್ಲ, ಜಯಕಾರ ಮಾಡಬೇಕಲ್ಲ. ಅವರಿಗೇನೋ ಆಸೆ, ನಮ್ಮ ಯಜಮಾನ ಇಂಥ ಒಂದು ಘಟನೆ ತೋರಿಸ್ತಾ ಇದ್ದಾನಲ್ಲ ಅಂತ. ಸರಿ, ಈತ ಕಲ್ಲು ಎತ್ತಿ ಯಾರಿಗೂ ಕೇಳಿಸದೇ ಇರೋ ಹಾಗೆ ತುಟಿಯಲ್ಲಿ ಏನೇನೇನೋ ಬಡಬಡಿಸಿದ. ಬಡಬಡಿಸಿ ಕಲ್ಲು ಹಾಕಿದ. ಕಲ್ಲು ಹಾಕಿದ ಮೇಲೆ ರಾವಣನೇ ಒಮ್ಮೆ ನೋಡಿ ಹೆದರಿದ್ದಂತೆ, ಬರ್ತದೋ ಇಲ್ಲೋ ಕಲ್ಲು ಅಂತ. ಬರದೇ ಇದ್ದರೆ ಮರ್ಯಾದೆ ಪ್ರಶ್ನೆ. ನೋಡಿದರೆ ಕೆಲವೇ ಕ್ಷಣದಲ್ಲಿ ಕಲ್ಲು ನೀರು ಮೇಲೆ ಬಂದುಬಿಟ್ಟಿದೆ. ಏನು ಖುಷಿ ಪಡ್ತಾರೆ ರಾಕ್ಷಸರೆಲ್ಲ. ಅವತ್ತಿನ ರಾತ್ರಿ ಕುಡಿದು ಕುಪ್ಪಳಿಸಿಬಿಟ್ರಂತೆ. ಕುಡಿದು ಕುಪ್ಪಳಿಸಿದ್ರು, ಜಯಕಾರ ಹಾಕಿದರು, ರಾವಣ ಭಾರಿ ಅದ್ಭುತ ಅಂತ ಎಲ್ಲ ಕಡೆ ಸಾರಿ ಮಾಡಿದ್ರು. ಅವತ್ತಿನ ರಾತ್ರಿ ಎಲ್ಲ ರಾಕ್ಷಸರಿಗೂ ಕುಡಿದು ತಿಂದು ತೇಗಿಬಿಟ್ರಂತೆ. ಏನು ನಮ್ಮ ರಾವಣ ಅಂದರೆ ಛೇ ನೀರು ಕಲ್ಲಿಗೆ ಹಾಕಿದ್ರೆ ತೇಲಿಸ್ತಾನೆ ಅಂದರೆ ಬಲೆ. ಇಷ್ಟೆಲ್ಲ ಆದರೆ ಒಳೊಳಗೆ ಒಂಥರ ಆಗ್ತಾ ಇದೆ ರಾವಣನಿಗೆ. ಅದು ಯಾಕೆ ಕಲ್ಲು ತೇಲ್ತೋ ಮಾರಾಯ, ಅವನಿಗೆ ಗೊತ್ತಿಲ್ಲ. ಅಂತೂ ಕಲ್ಲು ತೇಲ್ಬಿಟ್ಟು ಸುಮ್ಮನೆ ಇದ್ದಾನೆ. ಅವಾಗ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ತಿದ್ದಂತೆ, ನಾನು ಏನು ಮಾಡಿದ್ದೀನೋ ಅದು ಹೆಂಗೆ ತೇಲ್ತೋ ಅಂತ ಅವನಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ರಾತ್ರಿ ಆದಾಗ ಅಂತಃಪುರಕ್ಕೆ ಹೋಗಿ ಮಲಗಬೇಕು ವಿಶ್ರಾಂತಿಗೆ. ಹೋಗೋ ಹಾಗೆ ಮಂಡೋದರಿಯ ಕೋಣೆ, ಮಂಡೋದರಿ ಇದ್ದಾಳೆ, ಹೋಗಿದ್ದಾನೆ. ಮಂಡೋದರಿಗೆ ವಿಷಯ ಮುಟ್ಟಿಸಿದ್ದಾರೆ ಯಾರೋ ಒಂದು ಸಖಿಯರು. ಹಿಂಗೆ ಇವತ್ತು ಕಲ್ಲು ಹಾಕಿದ ರಾವಣ ನೀರಿನಲ್ಲಿ ತೇಲಿಬಿಡ್ತು, ಭಾರೀ ಎಲ್ಲರೂ ಸಂಭ್ರಮ ಪಡ್ತಿದ್ದಾರೆ ಲಂಕೆಯಲ್ಲಿ. ಮಂಡೋದರಿ ಸಲಿಗೆ ಅವಳಿಗೆ, ರಾವಣನ ಜೊತೆಗೆ ಸಲಿಗೆ ಅವಳಿಗೆ ಇದ್ದದ್ದು. ಹೆಂಡತಿ ಅಂದರೆ ಅದು ಹೆಂಡತಿನೇ ಅವಳು ಕೇಳ್ತಾ ಇದ್ದಾಳೆ, ಏನಿವತ್ತು ಊರೆಲ್ಲ ಸಂಭ್ರಮ ಪಡ್ತಾ ಇದೆ, ಅಂಥದ್ದು ನೀವೇನು ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. ಏನಿಲ್ಲ ಅಂತ ರಾವಣ ಹೇಳಲಿಕ್ಕೆ ಒಂದ, ಏನಿಲ್ಲ ಮಂಡೋದರಿ, ಸುಮ್ಮನೇನೋ ಮಾಡ್ತಿದ್ದಾರೆ ಅಷ್ಟೇ ಅವರೆಲ್ಲ. ಇಲ್ಲ ನನಗೆ ಮಾಹಿತಿ ಬಂದಿದೆ,
ನೀವೇನೋ ನೀರಿಗೆ ಕಲ್ಲು ಹಾಕಿದ್ದಕ್ಕೆ ಅದು ತೇಲ್ತಂತೆ ಹೌದಾ ಅಂತ ಕೇಳ್ತೀರ. ನೀರಿಗೆ ಕಲ್ಲು ಹಾಕಿದರೆ ತೇಲೋದು ಅಂದರೆ ಆಶ್ಚರ್ಯನೇ. ಮತ್ತೆ ನೀವು ಯಾವತ್ತೂ ತೇಲ್ಸೋರಲ್ಲ ಅಂಬತ್ತು ಮಂಡೋದಲ್ಲಿ, ನೀವು ಯಾವಾಗಲೂ ಮುಳುಗಿಸೋರು. ಅವಳಿಗೆ ಗೊತ್ತು ರಾವಣ ಏನು ಅಂತ. ನೀರಿಗೆ ಮುಳುಗ್ತಿದ್ರೆ ಇನ್ನೊಂದು 4 ತಲೆ ಮೇಲೆ ಏಟು ಹಾಕಿ ಮುಳುಗು ಅಂತನೋ ಅಂಥವ್ರು ಜಾಸ್ತಿ ಇದ್ದಾರೆ ಸಮಾಜದೊಳಗೆ. ನೀವು ತೇಲಿಸೋರಲ್ಲ, ನೀವು ಎಲ್ಲರನ್ನ ಮುಳುಗಿಸೋರು. ಅಂಥದ್ದು ನಿಮ್ಮ ಕೈಯಲ್ಲಿ ಕಲ್ಲು ತೇಲ್ತು ಅಂದರೆ ಏನು ಮಾಡಿದ್ರಿ ನನಗೆ ಹೇಳ್ರಿ ಅಂತ ಹಠ ಹಿಡಿದು ಕೂತ್ಕೊಂಡು. ರಾವಣನಿಗೆ ಹೇಳಿ ಮುಜುಗುರ, ಮಂಡೋದರಿ ಬಿಡ್ತಿಲ್ಲ. ಅವಳು ಮುಂದೆ ಸುಳ್ಳು ಹೇಳೋ ಹಾಗಿಲ್ಲ, ಅವಳು ಪತಿವ್ರತೆ. ರಾವಣ ಏನು ಸುಳ್ಳು ಹೇಳಿದ್ರು ಗೊತ್ತಾಗಿಲ್ಲ, ಏನು ನಡೀತು ನಿಜ ಹೇಳ್ತೀರಾ ಇಲ್ಲ. ಇನ್ನು ಹೆಚ್ಚು ಜಗಳ ಆಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಆ ಕಡೆ ಈ ಕಡೆ ನೋಡ್ದ. ಯಾರ ಕಿವಿಗಳಿಗೂ ಕೇಳಬಾರ್ದು ಅಂತ ಸೇವಕರನ್ನೆಲ್ಲ ಆಚೆ ಕಳಿಸ್ಬಿಟ್ಟ. ಮಂಡೋದರಿ ನಿನಗೆ ಮಾತ್ರ ಹೇಳಬೇಕಿದನ್ನು, ಬೇರೆಯವ್ರಿಗೆ ಹೇಳಲ್ಲ ಅಂತ. ನೀನು ಯಾರಿಗೂ ಹೇಳಬೇಡ, ಮರ್ಯಾದೆ ಪ್ರಶ್ನೆ ಅಂತ. ಹೇಳ್ರಿ ಮೊದಲು ಅಂತವಳು ಹೇಳಿದ್ದಂತೆ. ಏನೋ ನನ್ನ ಸಭೆಗೆ ಬಂದು ರಾಮನ ಗುಣಗಾನ ಮಾಡಿಬಿಟ್ರು, ನನಗೆ ಸಹಿಸ್ಲಿಕ್ಕೆ ಆಗಲಿಲ್ಲ ರಾಮನ ಬಗ್ಗೆ. ನನಗೆ ಅವನು ಕಂಡ್ರೆ ಆಗಲ್ಲ, ನಿನಗೂ ಗೊತ್ತು ನನ್ನ ಶತ್ರು ರಾಮ ಅಂದರೆ. ಆದರೆ ಈ ಕಲ್ಲು ತೇಲ್ಸೋ ವಿಚಾರದೊಳಗೆ ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಕಲ್ಲು ಗಟ್ಟಿ ಹಿಡಿದು ಎತ್ತಿದೆ. ಆಗ ನನಗೆ ರಾಮನ ನೆನಪಾಯಿತು ಅಂತ ರಾಮನ ನೆನಪಿಸ್ಕೊಂಡ. ಏನಯ್ಯ ರಾಮ, ನಿನ್ನ ಹೆಸರು ಹೇಳಿದ್ರೆ ನೀರಿನಲ್ಲಿ ಏನೋ ತೇಲ್ತಾ ಇವ ಅಂತ ಕಲ್ಲು. ನಾನು ಹಾಕೋ ಕಲ್ಲು ಒಂದು ವೇಳೆ ಏನಾದರೂ ತೇಲದೆ ಹೋದರೆ ರಾಮ ನಿನ್ನ ಮೇಲೆ ಆಣೆ ಅಂತ ಹೇಳಿ ಹಾಕಿರ್ತಂತೆ. ಇದನ್ನೇ ಬಡಬಡಿಸಿದ್ದಂತೆ. ಅವನೇನು ಮಂತ್ರ ಹೇಳಲಿಲ್ಲ, ತಂತ್ರ ಮಾಡಲಿಲ್ಲ, ಅಥವಾ ಕಲ್ಲು ಇನ್ಯಾವುದೋ ಪ್ಲ್ಯಾಸ್ಟಿಕ್ದು ತಂದಿಡಲಿಲ್ಲ, ಕಟ್ಟಿಗೆದು ಮಾಡಿಸಿರಲಿಲ್ಲ. ಭಾಳ ಸಿಂಪಲ್ ಉಪಾಯ, ಏನೂ ಮಾಡಿಲ್ಲ. ರಾಮನ ಸ್ಮರಣೆ ಮಾಡಿದ, ನಿನ್ನ ಮೇಲೆ ಆಣೆ ಅಂತ ಇಷ್ಟು ಹೇಳಿ ಹಾಕಿದ್ದಾನೆ. ಆ ಆಣೆ ಅನ್ನೋ ಮಾತಿದೆಯಲ್ಲ, ಸರ್ವಾಂತರ್ಯಾಮಿಯಾದ ರಾಮಚಂದ್ರನ ಮನಸ್ಸಿಗೆ ಬಂದಿದೆ. ರಾಮ ನನ್ನ ಮೇಲೆ ಆಣೆ ಇಟ್ನಲ್ಲ ಅಂತ ಹೇಳಿ ಶತ್ರುವಾದರೂ ರಾವಣನಿಗೆ ಅಪಕೀರ್ತಿ ಬರಬಾರ್ದು ಅವರ ಸಮಾಜದಲ್ಲಿ ಅಂತ ಹೇಳಿ ಕಲ್ಲು ತೇಲೋ ಹಾಗೆ ಮಾಡಿಲ್ಲ ಅಂತ ಕಥೆ ಹೇಳ್ತಾರೆ. ಎಂಥ ವಿಚಿತ್ರ ನೋಡಿ. ಆವಾಗ ರಾವಣನಿಗೆ ಅನ್ನಿಸ್ತಂತೆ, ಅರೇ ಅಂತೂ ನನ್ನ ಮರ್ಯಾದೆ ಉಳಿಸಿದ ರಾಮ ಇವತ್ತು ಅಂತ ಅನ್ನಿಸ್ತಂತೆ. ಇದನ್ನು ಇಟ್ಟುಕೊಂಡೇ ವಾಲ್ಮೀಕಿಗಳು ರಾಮನ ಗುಣಗಳನ್ನು ಹೇಳ್ತಾ, ಇದೂ ಒಂದು ಗುಣ ರಾಮನಲ್ಲಿತ್ತು ನೋಡಿ ಅಂತ ಪರಿಚಯಿಸ್ತಾ, ರಿಪೂಣಾಮಪಿ ವತ್ಸಲಃ, ಶತ್ರುಗಳ ಮೇಲೂ ಕೂಡ ರಾಮ ವಾತ್ಸಲ್ಯ ತೋರ್ತಾ ಇದ್ದ. ಶತ್ರುಗಳು ಶರಣಾಗಿ ಬಂದರೆ ನನ್ನವರು ಅಂತ ಅವ್ರನ್ನ ಒಪ್ಪಿಡ್ತಾ ಇದ್ದ. ಭಯದಿಂದ ರಾಮನಿಗೆ ಶರಣು ಬಂದರೆ ಅಭಯವನ್ನು ಎಂಥ ಉಪಾಯ ಮಾಡಿ ಆದರೂ ಅವರಿಗೆ ಅಭಯ ಕೊಡ್ತಾ ಇದ್ದ. ಅಭಯ ಪ್ರದಾನ, ಶತ್ರುಗಳ ಮೇಲೆ ವಾತ್ಸಲ್ಯ, ದಯಾ, ಸಹಿಷ್ಣುತೆ, ಮಾತಿನಲ್ಲಿ ಮಾರ್ಧವ, ಪ್ರಾಮಾಣಿಕತೆ, ಸತ್ಯವಂತಿಕೆ, ಧೈರ್ಯ, ಶೌರ್ಯ, ಎಲ್ಲ ಥರದ ಗುಣಗಳಿಗೆ ಒಬ್ಬನೇ ಒಬ್ಬ ಅಂದರೆ ಅದು ರಾಮ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅದರಲ್ಲಿ ಇದು ಒಂದು ಗುಣ. ಹಾಗಾಗಿ ಹನುಮಂತ ಹೇಳುವಾಗಂತ, ರಾವಣ ನೀನು ರಾಮನ ಬಗ್ಗೆ ಏನು ಆಲೋಚನೆ ಮಾಡಿದೆಯೋ, ಎಂಥ ಶತ್ರುಗಳಿಗೂ ಅವನು ವಾತ್ಸಲ್ಯ ಮೆರೆಯೋ ಅವನಪ್ಪ. ಈಗಲೂ ಸಮಯ ಇದೆ, ಸೀತೆಯನ್ನು ಕೊಟ್ಟುಬಿಡು, ಕೊಡಲಿಲ್ಲ ಅಂದರೆ ನಿನ್ನ ದುರ್ಗತಿ ನೀನೇ ಹೊಣೆ ಆಗ್ತಿ ಅಂತ. ಪ್ರಕೋಪಿತಸ್ಯ ತಸ್ಯ ಕಃ ಪುರಸ್ಥಿತೋ ಕ್ಷಮೋ ಭವೇತ್ ಸುರಾಸುರೋರಗಾದಿಕೆ ಜಗತ್ಯಚಿಂತ್ಯ ಕರ್ಮಣಃ ಪ್ರಕೋಪಿತಸ್ಯ ತಸ್ಯ ಕಃ. ಆಂಜನೇಯನ ಕೊನೆಯ ಮಾತು, ಪ್ರಕೋಪಿತಸ್ಯ, ರಾಮನಿಗೆ ಕೋಪ ಬರೋ ಹಾಗೆ ಮಾಡಬೇಡ. ಅವನಿಗೆ ಕೋಪ ಇಲ್ಲ, ಆದರೂ ಕೋಪ ಬರೋ ಹಾಗೆ ಮಾಡಿದಿ ಅಂತಾದರೆ ಅವನು ಮುಂದೆ ನಿಲ್ಲಲಿಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ.
ಅಂಥ ಕೋಪ ಅಂತೆ ರಾಮನಿಗೆ. ಶತ್ರುಗಳ ಮೇಲೆ ಅಂಥ ಕೋಪ ಕಾಡ್ತಾನೆ. ನೀನು ಮುಂದೆ ನಿಲ್ಲಕ್ಕಾಗಲ್ಲ. ನಿನ್ನ ಕೈ ಕತ್ತರಿಸಿ, ಕಾಲು ಕತ್ತರಿಸಿ, ತಲೆ ಕತ್ತರಿಸಿ, ಎದೆ ಕತ್ತರಿಸಿ ಹದ್ದುಗಳಿಗೆ ರಣಹದ್ದುಗಳಿಗೆ ಹಾಕಿಬಿಡ್ತಾನೆ. ಅವನು ಮುಂದೆ ನಿಲ್ಲಕ್ಕಾಗಲ್ಲ ನೀನು. ಹೀಗಾಗಿ ರಾಮ ಯಾರು ಅಂತ ನಿನಗೆ ಪರಿಚಯಿಸಿದ್ದೇನೆ, ಅವನು ಎದುರುಗಟ್ಟುಕೊಳ್ಬೇಡ, ಅವನಿಗೆ ಕೋಪ ಬರೋ ಹಾಗೆ ಮಾಡಬೇಡ, ಅವನ ಬಾಣಕ್ಕೆ ಗುರಿಯಾಗಬೇಡ, ಈಗಲಾದರೂ ಸೀತೆಯನ್ನು ಕೊಟ್ಬಿಡೋ ಅಂತ ಆಂಜನೇಯ ರಾವಣನಿಗೆ ಹೇಳ್ತಾ ಇದ್ದಾನೆ. ಇದಿಷ್ಟು ಸಂದರ್ಭವನ್ನು ನಾವು ಸುಂದರಕಾಂಡದಲ್ಲಿ ನೋಡ್ತೀವಿ. ಈ ಮಾತಿನ ಬಗ್ಗೆ ನಮಗೆ ಕೊಟ್ಟ ಸಂದೇಶ ಏನು? ಆಂಜನೇಯ ಅಂದರೆ ಇಲ್ಲೇ ಇದ್ದಾನೆ, ಊರೂರುಗಳಲ್ಲಿದ್ದಾನೆ. ಅವನ ದೇವಸ್ಥಾನಗಳಿಗೆಲ್ಲ ನಾವು ಭೇಟಿ ಕೊಡ್ತೇವೆ, ನಾವು ದರ್ಶನ ಮಾಡ್ತೇವೆ, ಅವನ ಕಿಂಕರರಾಗಿ ಸೇವೆ ಮಾಡ್ತೇವೆ. ನಮಗೆಲ್ಲ ಹೇಳುವ ಮಾತನ್ನೇ ಅಂದು ರಾವಣನಿಗೆ ಹೇಳಿ ನಮಗೆಲ್ಲ ವಿವರಣೆಯನ್ನು ಕೊಟ್ಟ ಅಂತ ತಿಳಿಬೇಕು. ನಾವೆಲ್ಲ ರಾವಣನಂತೆ ಮಾಡಬಾರ್ದು ತಪ್ಪುಗಳನ್ನು ಮಾಡಿದ್ದೇವೆ. ರಾಮನ ಬಗ್ಗೆ ತಿಳುವಳಿಕೆ ಕೊಟ್ಟು ಈಗಲಾದರೂ ತಿದ್ದುಪಡಿ ಮಾಡ್ಕೋ ಅಂತ ಅಂದು ರಾವಣನಿಗೆ ಮಾತ್ರ ಹೇಳಿದ್ದಲ್ಲ, ನಮಗೆ ಹೇಳಿದ ಅಂತ ಭಾವಿಸಬೇಕಂತ. ನಾವೇನು ಮಾಡ್ತಿದ್ದೇವೆ? ದೈವದ ವಿರುದ್ಧ ನಡ್ಕೊಳ್ತೇವೆ, ದೈವಕ್ಕೆ ಅಪಚಾರ ಆಗೋ ಹಾಗೆ ನಡ್ಕೊಳ್ತೇವೆ. ಇದು ಸರಿನಾ? ರಾಮ ಅಂದರೆ ಪರದೈವ, ದಂಡನಾಯಕನಿಗೆ ಬೆಲೆ ಕೊಡದಂತೆ ನಾವು ತಪ್ಪುಗಳನ್ನು ಮಾಡ್ತಾನೇ ಇರ್ತೇವೆ. ಇದು ಸರಿನಾ? ದೈವ ರಾಮ, ದಂಡನಾಯಕ ರಾಮ, ಧರ್ಮ ರಾಮ, ವೇದ ರಾಮ, ಪ್ರಾಮಾಣಿಕತೆ ರಾಮ, ಶ್ರದ್ಧೆ ರಾಮ, ವಿನಯ ರಾಮ, ದಯೆ ರಾಮ. ಇವೆಲ್ಲ ಗುಣಗಳ ಖನಿಯಾದ ರಾಮನಿಗೆ ವಿರುದ್ಧವಾಗಿ ನಡ್ಕೊಳ್ತೇವೆ ನಾವೆಲ್ಲ. ಆ ರೀತಿ ವಿರುದ್ಧ ನಡ್ಕೊಂಡ್ರೆ ರಾವಣನ ಸ್ಥಿತಿ ನಮಗೆ ಬರ್ತದೆ ಅಂತ ಅರ್ಥ. ಏನಂದರೆ ನಮಗೆ ಸ್ಥಿತಿ ಬರೋದು? ಸತ್ಯ ರಾಮನ ವಿರುದ್ಧ ನಡ್ಕೊಳ್ಳೋದು ಅಂದರೆ ಸುಳ್ಳು ಹೇಳೋದು ಅಂತ ಅರ್ಥ. ಹಾಗಾದರೆ ನಾವು ರಾವಣರೇ ಆದರೆ ಆವಾಗ ಹಾಗಾದರೆ ಸುಳ್ಳು ಬಿಡಬೇಕು. ದಯಾರಾಮನ ವಿರುದ್ಧ ನಾವು ನಡ್ಕೊಳ್ತೇವೆ ಅಂದರೆ ಸಾಧ್ಯವಾದಷ್ಟು ಪ್ರಾಣಿಗಳ ಮೇಲೆ ದಯೆ ತೋರಲಿಕ್ಕೆ ಅವಕಾಶ ಇದೆ. ಆದರೂ ನಾವು ಎಲ್ಲೂ ದಯೆ ತೋರಿಸದೆ ಹಿಂಸೆ ಮಾಡಿ ಮಾಡಿ ಎಲ್ಲ ಪ್ರಾಣಿಗಳನ್ನು ಕೊಲ್ತೇವೆ ಬೇರೆ ಬೇರೆ ಕಾರಣಗಳಿಂದ. ರಾಮನ ವಿರುದ್ಧ ನಡ್ಕೊಂಡ್ವ? ಸತ್ಯ ಹೇಳಲಿಕ್ಕೆ ಬರ್ತದೆ, ಪ್ರಾಮಾಣಿಕವಾಗಿರ್ಲಿಕ್ಕೆ ಬರ್ತದೆ, ಆದರೆ ಮಾಡೋಣ ಏನೋ ಕಾರಣ ಹೇಳ್ತೇವೆ. ರಾಮನ ವಿರುದ್ಧ ನಡೆ. ದಯೆ ತೋರ್ಲಿಕ್ಕೆ ಬರ್ತದೆ, ರಾಮನಿಗೆ ವಿರುದ್ಧ ನಡೆ. ಚೆನ್ನಾಗಿ ಮತ್ತೊಬ್ಬರಿಗೆ ದಾನ ಮಾಡಲಿಕ್ಕೆ ಅಂತ ಅವಕಾಶ ಇದೆ, ಬೇಕಾದಷ್ಟು ಸಂಪತ್ತು ಕೊಡ್ತಿರ್ತಾನೆ ದೈವ. ನಮ್ಮದೇ ಪ್ರಯತ್ನಕ್ಕೆ ತಕ್ಕಂತೆ, ನಮ್ಮದೇ ಆದ ಅದೃಷ್ಟಕ್ಕೆ ತಕ್ಕಂತೆ ಹಣ ಕೊಡ್ತಾನೆ. ಇನ್ನೊಬ್ಬರಿಗೆ ₹1 ಕೊಡಲ್ಲ. ಅದು ಎಲ್ಲಿ ಮುಚ್ಚಿಡ್ತಾನೋ ಏನೋ. ನೋಡಿ, ರಾಮ ಅಂದರೆ ದಾನ, ರಾಮ ಅಂದರೆ ದಯೆ, ರಾಮ ಅಂದರೆ ಕರುಣೆ, ರಾಮ ಅಂದರೆ ಪರಾಕ್ರಮ, ರಾಮ ಅಂದರೆ ನಿಷ್ಪಕ್ಷಪಾತ, ರಾಮ ಅಂದರೆ ಸತ್ಯ. ಇವೆಲ್ಲ ಗುಣಗಳೇ ರಾಮ. ರಾಮ ಅಂದರೆ ಅವತ್ಯಾವತ್ತೋ ತ್ರೇತಾಯುಗದಲ್ಲಿದ್ದ, ಇವತ್ತೇನವನಿಲ್ಲ ಅಂತ ಯಾರೂ ಭ್ರಮಿಸಬೇಡಿ. ರಾಮ ಇವತ್ತಿಗೂ ಇದ್ದಾನೆ, ಈ ಗುಣಗಳ ರೂಪದಲ್ಲಿ ಇದ್ದಾನೆ. ಅವನಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತೇವೆ. ಇದೇ ನಡೆಯೋದು ಅಂದರೆ ನಮ್ಮಂಥವರಿಗೆ ಆಂಜನೇಯ ಒಂದು ಸರಿಯಾದ ರೀತಿಯಲ್ಲಿ ಶಾಸ್ತಿ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಮಾಡ್ತಾ ಇರೋದು ಅಪರಾಧ. ಈ ಅಪರಾಧಕ್ಕೆ ಶಿಕ್ಷೆ ಆಗ್ತದೆ. ಈಗಲೇ ರಾಮನಿಗೆ ಶರಣು ಬನ್ನಿರಿ, ಬದಲಾವಣೆ ಆಗ್ರಿ, ನಾವು ಪ್ರಕೃತಿಗೆ ವಿರುದ್ಧ ನಡ್ಕೊಳ್ಳೋದಿಲ್ಲ ಅಂತ ಒಂದು ಒಳ್ಳೆ ಪ್ರತಿಜ್ಞೆ ತೊಡ್ರಿ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಮತ್ತೊಬ್ಬರ ವಸ್ತುವನ್ನು ಅಪಹರಿಸಲ್ಲ, ಯಾವತ್ತೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸಲ್ಲ, ಸುಳ್ಳು ಹೇಳಲ್ಲ. ಇದೆಲ್ಲ ಮನುಷ್ಯರಲ್ಲಿ ಬರಬೇಕಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ರಾವಣನಿದ್ದ, ಅವನಿಗೆ ಬೋಧನೆ ಮಾಡಿದ ಹನುಮಂತ, ನೋಡು ನೀನು ಹೀಗಿರಬೇಡ ಅಂತ.
ಅವನು ಸರಿ ಹೋಗೋದಿಲ್ಲ ಅಂತ ಹನುಮಂತನಿಗೆ ಗೊತ್ತಿತ್ತೋ ಇಲ್ಲೋ? ಗೊತ್ತಿತ್ತು. ರಾವಣ ಏನು ಸರಿ ಹೋಗಲ್ಲ ಅಂತ ಹನುಮಂತನಿಗೆ ಗೊತ್ತಿತ್ತು. ಆದರೂ ಈ ಮಾತು ಯಾರಿಗೆ ಆಡಿದ? ರಾವಣನಿಗೆ ಆಡಲೇ ಇಲ್ಲ. ರಾವಣ ನಿಮಿತ್ತ ಅಷ್ಟೇ, ನಮ್ಮ ಸಲುವಾಗಿ ಹೇಳ್ದ, ನೀವು ಸರಿ ಹೋಗ್ರಿ ಅಂತ ನಮ್ಮ ಸಲುವಾಗಿ ಹೇಳ್ದ. ಹಾಗಾದರೆ ರಾಮಾಯಣದ ಸುಂದರಕಾಂಡದ ಈ ಮಾತುಗಳೆಲ್ಲ ಬಹಳ ಸುಂದರ. ಯಾರಿಗಾಗಿ ಹೇಳಿದ್ದಾನೆ? ನಮಗಾಗಿ ಹೇಳಿದ್ದಾನೆ. ನೀನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಪ್ಪಾಡಿ. ನೀನು ಬಿಡಲಾರ ರಾಮ. ಈ ಹೆದರಿಕೆಯಲ್ಲಾದರೂ ನೀನು ಸರಿಯಾದ ದಾರಿಯಲ್ಲಿ ಬಾ. ಇದೆಲ್ಲ ಮಾತು ರಾವಣನಿಗೆ ಅಂತ ಅಷ್ಟೇ ಅಲ್ಲ, ನಮಗೆ ಹೇಳಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಮಗೆ ಸಂದೇಶ ಅಂತ. ಆಂಜನೇಯನಿಗೆ ಬುದ್ಧಿ ಬರಲಿಲ್ಲ, ರಾವಣನಿಗೆ ಬುದ್ಧಿ ಬರಲಿಲ್ಲ. ಎಷ್ಟು ಹೇಳಿದ್ರು ಕೇಳಿಲ್ಲ, ರಾವಣ ಕೇಳಿಲ್ಲ. ಸಿಟ್ಟು ಬಂತು. ಇತೀರಿತೆ ವಧೋದ್ಯತಂ ನ್ಯವಾರಯದ್ವಿಭೀಷಣ. ಎಷ್ಟೋ ಧೈರ್ಯ ನಿನಗೆ ಅಂತ ರಾವಣ. ಎಷ್ಟೋ ಧೈರ್ಯ ನಿನಗೆ. ನನ್ನ ಪಟ್ಟಣಕ್ಕೆ ಬಂದು ನನ್ನ ಸೈನಿಕರದ್ದು ಮಧ್ಯದಲ್ಲಿ ಸಿಲುಕಿ ನನ್ನ ಆಡಳಿತದೊಳಗೆ ಆ ರಾಮನ ಗುಣಗಾನ ಮಾಡ್ತೀಯ? ಏನು ತಿಳಿದಿದ್ದಿ ನನ್ನನ್ನು ನೀನು? ಎಂಥೆಂಥ ಲೋಕಗಳಿಗೆ ದಿಗ್ವಿಜಯ ಮಾಡಿ ಬಂದಿದೆ ನಾನು. ಅತಳ ವಿತಳ ತಳಾತಳ ರಸಾತಳ, ಅಗ್ನಿ, ಯಮ, ನಿರುತಿ, ವರುಣ, ದೇವತೆಗಳು ದಿಕ್ಪಾಲಕರು ನನ್ನ ಕಂಡ್ರೆ ಗದಗದ ನಡುಗುತ್ತಾರೆ. ಅಂಥದ್ದು ನೀನು ಶತ್ರುವಿನ ಪಕ್ಷದ ಕಡೆಯಿಂದ ಬಂದು ನನಗೇ ಎಚ್ಚರಿಕೆ ಕೊಡ್ತೀಯ? ನೀನು ಇಲ್ಲ ಅಂತ ಅನಿಸುತ್ತೆ ನೋಡಿ. ಈಗ ಕೊಲ್ರಿ ಅವನ್ನ ಅಂತ ಆದೇಶ ಮಾಡಿ. ಸರಿ ಎಂದರು. ಎಲ್ಲರೂ ಕೊಲ್ಲಿಗೆ ಕೂಡಲೇ ರಾವಣ ಹೇಳೋದೇ ಕಾಯ್ತಾ ಇದ್ರು. ಸಾಕಾಗಿ ಹೋಗಿತ್ತು ಆ ಕಪಿ ಬಗ್ಗೆ ಇವರಿಗೆಲ್ಲ. ಒಂದೇ ಬಿಡಬೇಕೀಗ ಅಂತ ಒಂದೊಂದು ರೀತಿ ಒಂದೊಂದು ಆಯುಧ ತಗೊಂಡು ಕೊಲ್ಲಿಗೆ ಹೋಗಲಿಕ್ಕೆ ಹೊರಟೇ ಬಿಟ್ಟು. ಅದೇ ಸಭೆ ಒಳಗೆ ಒಬ್ಬ ಇದ್ದ. ಆ ಸಭೆಯಲ್ಲಿ ಕೂತಂಥವನು ಯಾರು ಅಂದರೆ ವಿಭೀಷಣ. ಆ ವಿಭೀಷಣ ಬಂದು ರಾವಣನನ್ನು ಸಭೆ ಒಳಗೆ ತಡೆದನು. ರಾಕ್ಷಸೇಶ್ವರ, ನಾನು ನಿನ್ನ ತಮ್ಮನಾಗಿ ನಿನಗೊಂದು ಸಲಹೆ ಕೊಡ್ತೇನೆ. ತಪ್ಪು ತಿಳಿಬೇಡ ರಾವಣ. ನೀನು ಒಬ್ಬ ರಾಜ, ರಾಮನೂ ಒಬ್ಬ ರಾಜಕುಮಾರ ರಾಜ. ನಿಮ್ಮಿಬ್ಬರು ರಾಜನ ಸ್ಥಾನಕ್ಕೆ ಗೌರವ ಬರೋ ಹಾಗೆ ನೀವು ನಡ್ಕೊಳ್ಬೇಕು. ಅವನು ರಾಜನಾಗಿ ಒಬ್ಬ ದೂತನನ್ನು ನಿನ್ನ ಕಡೆ ಕಳಿಸಿದ್ದಾನೆ. ನೀನು ರಾಜನಾಗಿ ಆ ದೂತನಿಗೆ ವಧೆ ಮಾಡ್ರಿ ಅಂತನ್ನೋ ಶಿಕ್ಷೆ ಹೇರಲಿಯಲ್ಲ, ನಿನ್ನ ರಾಜನ ಸ್ಥಾನಕ್ಕೆ ಇದು ಗೌರವ ಕೊಡಲ್ಲ. ರಾಜನೀತಿ. ದೂತರಾಗಿ ಯಾರು ಬಂದಿರ್ತಾರೆ ಅವರು ಎಂಥ ತಪ್ಪು ಮಾಡಿದರೂ ಕೂಡ ಅವರು ಇನ್ನೊಂದು ರಾಜ್ಯದವನು ಒಂದು ಮೇಲೆ ಏನಾದರೂ ಶಿಕ್ಷೆ ಕೊಟ್ಟು ಕಳಿಸ್ಬೇಕೇ ಹೊರತು ಪ್ರಾಣ ತೆಗಿಬಾರದು ಅಂತ ಇದೆ ರಾಜನೀತಿ. ಅದಕ್ಕೆ ಇವತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ಇನ್ಯಾವುದೋ ದೇಶದಿಂದ ಬಂದು ತಪ್ಪು ಮಾಡಿದರೆ, ಎಂಥ ದೊಡ್ಡ ತಪ್ಪು ಮಾಡಿದರೂ ಕೂಡ ಅವರಿಗೊಂದು ಶಿಕ್ಷೆ ಕೊಡೋ ವ್ಯವಸ್ಥೆ ಅಷ್ಟೆ, ಕೊಲ್ಲೋ ಹಾಗಿಲ್ಲ. ಅವನು ಮಾಡಿದ ಎಷ್ಟೇ ದೊಡ್ಡ ತಪ್ಪಿದ್ರೂ ಒಬ್ಬ ದೂತನಿಗೆ ಕೊಡಬೇಕಾದ ಶಿಕ್ಷೆ ಅದು ಕೇವಲ ನೀನು ಮಾಡುವ ದಂಡ. ಆದರೆ ಕೊಲ್ಲೋದು ನಿನಗೆ ಉಚಿತವಾದದ್ದು ಅಲ್ಲ ಅಂತ ತಡೆದಬೇಕು. ವಿಭೀಷಣನ ಮಾತು ಕೇಳಿ ರಾವಣ ಮನಸ್ಸಿರಲಿಲ್ಲ. ಅವನಿಗೆ ಕೊಲ್ಲಬೇಕು ಅಂತ ಹೇಳೇ ಇಲ್ಲ ಈ ಹನುಮಂತನನ್ನು. ಒಂದೇ ಬಿಟ್ಟೆ ನಾನು ಅಂತ ಆವಾಗಲೇ ಏನಾದರೂ ಮನಸ್ಸು ಮಾಡಿ ಕೊಲ್ಲಿಕ್ಕೆ ಹೋಗಿದ್ರೆ ರಾವಣನೂ ಸತ್ತು ಹೋಗ್ತಿಲ್ಲ ಹನುಮಂತನ ಕಡೆ. ಪುಣ್ಯಕ್ಕೆ ವಿಭೀಷಣ ಒಂದು ರೀತಿ ಒಳ್ಳೇದು ಮಾಡಿದ, ತಡೆದು. ವಿಭೀಷಣ ತಡೆದದ್ದಕ್ಕೆ ರಾವಣನ ಬುದ್ಧಿ ಒಳಗೆ ಓಡಿದ್ದೇನು ಅಂದರೆ, ಸರಿ ಅವನ ದೂತ ನನ್ನ ವನ ಎಲ್ಲ ಕೆಡಿಸಿದ್ದಾನೆ, ನನ್ನ ವಿರುದ್ಧ ನನಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದಾನೆ ಅಂದಾಗ ಅವನಿಗೆ ಶಿಕ್ಷೆ ಹಾಕಬೇಕು ಅಂದರೆ ಏನು ಹಾಕಬೇಕು? ಅವನಿಗೆ ಇಡೀ ದೇಹದೊಳಗೆ ಅವನ ಬಾಲ ಬಹಳ ಮುಖ್ಯ. ಅಂಗಗಳಲ್ಲಿ ಬಾಲ ಕಪಿಗಳಿಗೆಲ್ಲ ಬಹಳ ಮುಖ್ಯ. ಹಾಗಾಗಿ ಆ ಬಾಲಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಕಪಿಗೆ ಗಾಯ ಆಗ್ತದೆ, ದುಃಖ ಪಡ್ತದೆ, ಅನುಭವಿಸ್ತದೆ, ಅಂಗ ಊನಾಗಿ ಬಿಡ್ತದೆ, ಬಾಲದಿಂದ ಬಹಳ ವ್ಯಥೆ ಪಡ್ತದೆ. ಅದಕ್ಕೆ ಬಾಲಕ್ಕೆ ಬೆಂಕಿ ಹಚ್ಚದೆ ಅಂತ ಅದು ಬಿಟ್ಟಂತೆ ನೋಡಿ. ಅದನ್ನು ಹೇಳ್ತಾರೆ,
ಸಪುಚ್ಛದಾಹ ಕರ್ಮಣಿ ನ್ಯಯೋಜಯನ್ ನಿಶಾಚರಾನ್. ಇದು ಒಂದು ಘಟ್ಟ ಸುಂದರಕಾಂಡದಲ್ಲಿ. ವಿಭೀಷಣ ಯಾವಾಗ ಹನುಮಂತನ ಪರವಹಿಸಿ ಮಾತನಾಡಿದ, ಇದರದ್ದು ಲಾಭ ಏನಾಯಿತು ಅಂತ ರಾಮಾಯಣ ಮುಂದೆ ಹೇಳ್ತದೆ. ಸುಂದರಕಾಂಡದಲ್ಲಿ ಇಲ್ಲ, ಅದು ಸ್ವಲ್ಪ ಮುಂದೆ ಇದೆ. ಎಷ್ಟೆಷ್ಟು ವಿಚಿತ್ರ ನೋಡಿ ರಾಮಾಯಣದ ಕಥೆಗಳಲ್ಲಿ ಬರೋ ಈ ಸಂದರ್ಭ. ಮುಂದೆ ವಿಭೀಷಣ ಸಮುದ್ರ ದಾಟಿ ರಾಮನ ಬಳಿಗೆ ಬಂದ್ಬಿಡ್ತಾನೆ. ಇನ್ನೂ ಯುದ್ಧ ನಡೆದಿರಲ್ಲ, ಯುದ್ಧಕ್ಕೆ ತಯಾರಿ ನಡೆದಿರ್ತದೆ, ಆವಾಗಲೇ ಬಂದ್ಬಿಡ್ತಾನೆ. ಎಲ್ಲ ಕಪಿಗಳು ಕೂಡ ವಿಭೀಷಣ ಬಂದಿದ್ದಾನೆ ಅಂತ ರಾಮನಿಗೆ ಹೇಳಿದ್ರಂತೆ. ಯುದ್ಧ ತಯಾರಿ ನಡೆದಾಗಲೇ ವಿಭೀಷಣ ಬಂದದ್ದು ನೋಡಿ ಕಪಿಗಳೆಲ್ಲ ಇರುಸು ಮಾಡಿಕೊಂಡ್ರಂತೆ. ಯಾಕೆ ಬಂದೋ ಏನೋ, ಮೇಲಾಗಿ ರಾವಣನ ತಮ್ಮ ಬೇರೆ ಇವ, ನಾವಿಲ್ಲಿ ನಡೀತಿರೋ ತಯಾರಿಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಹೇಳಿಬಿಡ್ತಾನೋ ಏನೋ, ನಮಗೆ ಆತಂಕ ಆಗ್ತಾ ಇದೆ. ರಾಮ ಅಪ್ಪಿ ತಪ್ಪಿ ವಿಭೀಷಣನನ್ನು ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ಬಾರ್ದು. ಶತ್ರು ಪಕ್ಷದ ಕಡೆಯಿಂದ ಬಂದವನು ಯಾವತ್ತಿದ್ರೂ ನಮಗೆ ಪ್ರತೀಕಾರ ಮಾಡಲಿಕ್ಕೆ ಕಳಿಸಿರ್ತಾನೆ ರಾವಣ. ಒಡಹುಟ್ಟಿದ ತಮ್ಮನ್ನು ಕಳಿಸ್ತಾನೆ ಅಂದರೆ ಏನೋ ಸಂಚು ಮಾಡ್ತಾ ಇದ್ದಾನೆ. ಅದಕ್ಕೆ ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಬಾರ್ದು. ಎಲ್ಲ ಕಪಿಗಳು ವಿರೋಧ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹನುಮಂತ ಒಬ್ಬನೇ ಆ ವಿಭೀಷಣನ ಪಕ್ಷ ಹಿಡಿದುಬಿಟ್ಟಂತೆ. ರಾಮ, ಏನೇ ಆಗಲಿ ವಿಭೀಷಣ ನಿನ್ನ ಭಕ್ತ, ರಾಕ್ಷಸರ ರಾಜ್ಯವನ್ನು ಆಳಬೇಕು ಅಂತ ಬಂದಿದ್ದಾನೆ. ಅವನು ರಾವಣನ ಪರ ಅಲ್ಲ, ಅವನು ಎಷ್ಟು ಒಳ್ಳೆಯವನು ಅಂತ ನಾನು ಮೊದಲೇ ನೋಡಿದ್ದೇನೆ ಅಂತ ನನ್ನ ಹನುಮಂತ. ಯಾವಾಗ ನೋಡಿದ್ದ ಅಂದರೆ, ಸೀತಾಮಾತೆಯನ್ನು ಹುಡುಕಬೇಕು ಅಂತ ರಾಕ್ಷಸರ ಮನೆ ಅಡ್ಡಾಡಿದ್ದ. ಮನೆಗೆ ಹೋಗುವಾಗ ಯಾರ ಮನೆಗಳಲ್ಲೂ ಕೂಡ ದೇವರ ನಾಮ ಕೇಳ್ತಾ ಇರಲಿಲ್ಲ. ಲಂಕಾಪಟ್ಟಣಗಳು ಯಾರ ಮನೆಯಲ್ಲೂ ಕೇಳ್ತಿಲ್ಲ. ಎಲ್ಲರ ಮನೆಯಲ್ಲೂ ಅರ್ಚಾಟ, ಕಿರ್ಚಾಟ, ಮದ್ಯದ ವಾಸನೆ, ಮಾಂಸ ಬೇಯಿಸ್ತಾ ಇದ್ದದ್ದು ಇಂಥದೇ ಕೇಳ್ತಾ ಇತ್ತಂತೆ. ಒಂದು ಮನೆಯಲ್ಲಿ ಮಾತ್ರ ದೇವರ ನಾಮ ಕೇಳ್ತಾ ಇತ್ತಂತೆ. ದೇವರ ಮನೆಯಲ್ಲಿ ದೀಪ, ಮನೆ ಮುಂದೆ ರಂಗವಲೆ, ಹಾಗೂ ರಾಮನ ನಾಮ ಕೇಳ್ತಾ ಇತ್ತು, ದೇವರ ನಾಮ ಕೇಳ್ತಾ ಇತ್ತು. ಕುತೂಹಲ ಆಯಿತು ಹನುಮಂತನಿಗೆ. ಅರೆ, ಇಷ್ಟು ರಾಕ್ಷಸರು ವಾಸ ಮಾಡೋ ಪಟ್ಟಣದಲ್ಲೂ ದೇವರ ನಾಮ ಕೇಳ್ತಾ ಇದೆಯಲ್ಲ, ಯಾರು? ಆಗ ಆಂಜನೇಯ ಇಣುಕಿ ನೋಡಿದ ಮೇಲಿನಿಂದ, ವಿಭೀಷಣನ ಮನೆ ನೋಡಿ. ರಾಕ್ಷಸರ ಪಟ್ಟಣದಲ್ಲೇ ಇದ್ದು ರಾಕ್ಷಸೇಶ್ವರನ ತಮ್ಮನಾಗಿಯೂ ಲಂಕಾಪಟ್ಟಣದಲ್ಲಿ ಒಬ್ಬ ದೇವಭಕ್ತ ಇದ್ದ ಅಂದರೆ ವಿಭೀಷಣ ಅಂತ ರಾಮಾಯಣ ಹೇಳ್ತದೆ. ಆಗ ಆಂಜನೇಯ ಕೆಳಗಿಳಿದು ಹೋದಂತೆ ಮನೆ ಒಳಗೆ. ನಾನು ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಬಂದ ರಾಮಭಕ್ತ, ರಾಮದೂತ ವಿಭೀಷಣ, ನೀನು ವಾಸ ಮಾಡಲಿಕ್ಕೆ ಈ ಪರಿಸರ ಚೆನ್ನಾಗಿಲ್ಲ, ನಿನ್ನಂಥವನಿಗೆ ಅಲ್ಲ ಇದು. ನೀನು ಪ್ರಾಮಾಣಿಕನೋ, ಹುಟ್ಟಿರ್ಬೋದು ರಾವಣನ ತಮ್ಮನಾಗಿ, ಏನಾದರೂ ಒಂದು ವ್ಯಾಜ್ಯ ಮಾಡಿಕೊಂಡು ನಿನ್ನ ಅಣ್ಣನಿಂದ ನೀನು ದೂರ ಆಗಿ ರಾಮನ ಹತ್ರ ಬಂದರೆ ನಾನು ನಿನ್ನ ಪರ ವಹಿಸಿ ಅವನ ಪಕ್ಷ ಸೇರಿಸ್ತೇನೆ, ನೀನು ರಾಕ್ಷಸರ ಅಧಿಪತಿಯಾಗು ಅಂತ ಹೇಳಿದ್ದ. ಎಂಥೆಂಥ ಕೆಲಸ ಮಾಡಿದ ನೋಡ್ರಿ ಹನುಮಂತ. ಸುಂದರಕಾಂಡದಲ್ಲಿ ಇದೂ ಘಟ್ಟ ಬರ್ತದೆ. ರಾವಣ ಬಿಟ್ಟುಕೊಡ್ತಾನ ವಿಭೀಷಣನನ್ನು. ಎಲ್ಲಿ ಏನು ಮಾಡಿಬಿಡ್ತಾನೋ, ಯಾಕೆ ಇವನನ್ನು ಬಿಟ್ಟುಕೊಡ್ಬೇಕು ಅಂತ. ಎಷ್ಟೇ ಅನ್ಯಾಯ ಮಾಡಿದರೂ ವಿಭೀಷಣ ರಾವಣನಿಗೆ ಹೇಳ್ತಿದ್ದ. ಆದರೆ ಏನೂ ಅಧಿಕಾರ ಇಲ್ಲ, ಆದ್ದರಿಂದ ಸುಮ್ಮನೆ ಇರ್ತಿದ್ದ, ಕಾರ್ಯರೂಪಕ್ಕೆ ತರಲಿಕ್ಕಿಲ್ಲ. ಈ ಆಂಜನೇಯನಿಗೆ ಯಾವಾಗ ಕೊಲ್ಲಬೇಕು ಅಂತ ಆದೇಶ ಮಾಡಿದ, ಆವಾಗ ಪ್ರತಿಭಟಿಸಿದಾಗ ರಾವಣನಿಗೂ ವಿಭೀಷಣನಿಗೂ ಒಂದರ್ಥದಲ್ಲಿ ಮತ್ತೆ ಇರುಸುಗೊಳಿಸ್ತಾಯಿತು. ವಿಭೀಷಣ, ನೀನು ಯಾವಾಗಲೂ ನನ್ನ ವಿರುದ್ಧನೇ ಇದೆಯಾ ಅಂತ ಬೈದಿನಂತೆ. ನೀನು ಅನುಮತಿ ಕೊಟ್ಟರೆ ಬೇಕಂದರೆ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತಂದ. ಹೋಗ್ಬಿಡು ಅಂತ ನಾಟು ಸಾಕಾಗಿತ್ತು. ಹನುಮಂತ ಹೇಳಿದ್ದ, ಹೋಗ್ಬಿಡು ಅಂತಂದಂತೆ ರಾವಣ. ಸರಿ, ಇದೇ ನೆಪ ಮಾಡಿಕೊಂಡು ವಿಭೀಷಣ ರಾಜ್ಯ ಬಿಟ್ಟು, ರಾಕ್ಷಸರ ರಾಜ್ಯ ಬಿಟ್ಟು ರಾಮನ ಹತ್ರ ಶರಣು ಬಂದಿದ್ದಂತೆ. ಆಂಜನೇಯ ವಿಭೀಷಣ ಪರ ವಹಿಸಿ ಹೇಳ್ತಾನೆ, ವಿಭೀಷಣ ರಾಕ್ಷಸರ ತಮ್ಮನಾದರೂ ಸ್ವಭಾವದಿಂದ ರಾಕ್ಷಸನಲ್ಲ.
ಅವನು ಹರಿಭಕ್ತ, ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ರಾಮ ಅವನನ್ನು ನೀನು ಸೇರಿಸ್ಕೊಡ್ಬೇಕು. ಅವನು ಪಕ್ಷಾಂತರ ಮಾಡಲಿಕ್ಕೆ ಬಂದದ್ದು ಯಾವುದೋ ಸ್ವಾರ್ಥದಿಂದ ಅಲ್ಲ ಅಂತ ಹೇಳಿ. ಹೀಗೆ ಹನುಮಂತ ಯಾವಾಗ ವಿಭೀಷಣ ಪರ ವಹಿಸಿದ, ರಾಮ ಕಪಿಗಳಿಗೆಲ್ಲ ಹೇಳ್ತಾನಂತ, ಕಪಿಗಳೇ ನೀವೆಲ್ಲ ಬೇಡ ಅಂದರು, ಅವನೊಬ್ಬ ಇವನ ಪರ ವಹಿಸಿದ್ದಕ್ಕೆ ನಾನು ಅವನನ್ನು ಒಪ್ಕೊಳ್ತೇನೆ ಅಂತ ಅಂದ್ಬಿಟ್ಟ. ಒಪ್ಪಿ ವಿಭೀಷಣನನ್ನು ತನ್ನ ಪಕ್ಷದಲ್ಲಿ ಸೇರಿಸ್ಕೊಂಡ. ಮುಂದೆ ಯುದ್ಧ ಮಾಡಿದ ಮೇಲೆ ರಾವಣ ಸತ್ರೆ ವಿಭೀಷಣನಿಗೆ ಹೇಳಿದಂತೆ ಲಂಕೆಯ ಅಧಿಪತಿ ವಿಭೀಷಣ ಆಗಲಿ, ನೀನು ಹೋಗಿ ಪಟ್ಟಾಭಿಷೇಕ ಮಾಡಿ ಬಾ ಅಂತ ಲಕ್ಷ್ಮಣಾದಿಗಳನ್ನು ಕರೆಸಿ ವಿಭೀಷಣನಿಗೆ ಪಟ್ಟಗಟ್ಟಿಸಿ ರಾಕ್ಷಸರ ಅಧಿಪತಿ ಅಂತ ಘೋಷಣೆ ಮಾಡಿ ಪುಷ್ಪಕದಲ್ಲಿ ರಾಮ ಕೂತ್ಕೊಂಡು ಆಮೇಲೆ ಅಯೋಧ್ಯೆಗೆ ಹೋದ ಅಂತ ರಾಮಾಯಣದಲ್ಲಿ ಬರ್ತದೆ. ಎಂಥೆಂಥ ಅದ್ಭುತ ಕಥೆಗಳಿವೆಲ್ಲ ರಾಮಾಯಣದಲ್ಲಿ. ಯಾಕೆ ಹೇಳ್ತಾರೆ ಈ ಕಥೆಯಲ್ಲ ಅಂದರೆ, ನಾವು ಕೂಡ ಅರ್ಥ ಮಾಡಿಕೊಡ್ಬೇಕಾದದ್ದು ವಿಭೀಷಣನಿಂದ. ನಮ್ಮ ಕುಲ, ನಮ್ಮ ಆಚಾರ, ನಮ್ಮ ವಿಚಾರ, ಸುತ್ತಲೂ ಇರೋರೆಲ್ಲ ರಾಕ್ಷಸರೇ ಇದ್ದರೂ ವಿಭೀಷಣನಂತೆ ನಾವು ದೈವ ಭಕ್ತರಾದರೆ ನಮ್ಮನ್ನೂ ರಾಮ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ. ಹನುಮಂತನ ಇನ್ಫ್ಲುಯೆನ್ಸ್ ಇದ್ದರೆ ಸಾಕು ಅಂತ ಈ ಕಥೆಯನ್ನು ತಿಳಿದು ನಾವು ಹನುಮಂತನಿಗೆ ಬೇಕಾದವರಾಗಬೇಕು. ಹನುಮಂತನಿಗೆ ಬೇಕಾದವರಾದರೆ ಹನುಮಂತ ಹೇಳಿಬಿಡ್ತಾನೆ, ರೆಕಮೆಂಡ್ ಮಾಡ್ತಾನೆ. ವಿಭೀಷಣನನ್ನೇ ಮಾಡಲಿಲ್ವೇ ಹಾಗೆ ನಮ್ಮನ್ನು ರೆಕಮೆಂಡ್ ಮಾಡೋದು ದೇವರ ಹತ್ರ ಯಾವಾಗಲೂ ಹನುಮಂತ. ನೋಡಿ, ಚನ್ನಪಟ್ಟಣದ ಆಂಜನೇಯನ ದೇವಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ. ಸುಂದರಕಾಂಡ ಕೇಳಿದ್ದೇವೆ, ಇಷ್ಟು ದಿನ ಸುಂದರಕಾಂಡ ಕೇಳಿದ್ದೇವೆ. ವಿಭೀಷಣನಂತೆ ನಾವು ಕೂಡ ಎಷ್ಟು ರಾಕ್ಷಸರಿದ್ದಾರೆ ಎಲ್ಲ ಕಡೆಯಲ್ಲೂ, ನಮಗೂ ಇಲ್ಲೊಂದು ಲಂಕಾಪಟ್ಟಣದ ವಾಸ ಅಂತ ಆಗಿದೆ. ಆಂಜನೇಯ ವಿಭೀಷಣನಂತೆ ನಿನ್ನನ್ನು ನಾವು ಬೇಡ್ಕೊಡೋದು ಇಷ್ಟೇ, ನಮ್ಮನ್ನು ರಾಮನ ಪಕ್ಷಕ್ಕೆ ಸೇರಿಸಪ್ಪ ಅಂತ. ರಾಮನ ಭಕ್ತರು ತಾಗೋ ಹಾಗೆ ಮಾಡು, ರಾಮನ ದೃಷ್ಟಿ ನಮ್ಮ ಮೇಲೆ ಬೀಳೋ ಹಾಗೆ ಮಾಡು. ಹೀಗೆ ಆಂಜನೇಯನನ್ನು ಕೇಳಿಕೊಂಡ್ರೆ ಅಂದು ವಿಭೀಷಣನನ್ನು ರಾಮ ಆಂಜನೇಯ ಕೇಳ್ದ ಅಂತ ತನ್ನ ಪಕ್ಷಕ್ಕೆ ಸೇರಿಸಿದಂತೆ ನಮ್ಮ ನಿಮ್ಮೆಲ್ಲರನ್ನು ಕೂಡ ವಿಭೀಷಣನಂತೆ ತಮ್ಮ ಪಕ್ಷಕ್ಕೆ ಸೇರಿಸ್ತಾನೆ. ಇದು ಈ ಕಥೆಯ ಸಂದೇಶ. ಎಂಥ ಅದ್ಭುತ ಸಂದೇಶ. ಆಮೇಲೆ ಆಂಜನೇಯನಿಗೆ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲ ಸುಟ್ಟು ಬಿಡ್ರಿ, ಅಂಗ ಊನಾಯಿತು, ಇದೇ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅಂತ ರಾಕ್ಷಸ ರಾವಣ ಹೇಳ್ತಾ ಇದ್ದಾನೆ. ಇವರೆಲ್ಲ ಬಟ್ಟೆ ತಂದು ಬಾಲಕ್ಕೆ ಸುತ್ತಿ ಬಾಲಕ್ಕೆ ಬೆಂಕಿ ಹಚ್ತೇವೆ ಅಂತ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ. ಹಚ್ಚಿದ ಬೆಂಕಿ ಆಂಜನೇಯನನ್ನು ಸುಡಬೇಕು ಅಂತ ಅವರಿಗೆ ಅಪೇಕ್ಷೆ ಇದೆ. ವಿಚಿತ್ರ ಹೇಳ್ತದೆ ರಾಮಾಯಣ, ಬಾಲಕ್ಕೇನೋ ಬೆಂಕಿ ಇಟ್ಟರಂತೆ, ಆದರೆ ಬೆಂಕಿ ಆಂಜನೇಯನನ್ನು ಸುಡುತ್ತಿಲ್ಲ. ಬಾಲನೂ ಸುಡುತ್ತಿಲ್ಲ, ಆಂಜನೇಯನಂತೂ ಸುಡ್ತಾನೇ ಇಲ್ಲ. ಯಾಕೆ? ಬೆಂಕಿ ಇಟ್ಟ ಮೇಲೆ ಸುಡಬೇಕಾ ಬೇಡ? ಮತ್ತೆ ಅದಕ್ಕೊಂದು ಕಾರಣ ಕೊಡ್ತಾರೆ. ಆಂಜನೇಯ ಯಾರು? ವಾಯುಪುತ್ರ. ವಾಯುಪುತ್ರ ಅಂದರೆ ಗಾಳಿಯ ಮಗ ಅಂತ ಅರ್ಥ. ಈ ಬೆಂಕಿ ಯಾವಾಗಲೂ ಉರಿಬೇಕಾದ್ರೆ ಗಾಳಿ ಸುತ್ತಲೂ ಇದ್ದರಷ್ಟೇ ಉರಿತದೆ. ಗಾಳಿನೇ ಇಲ್ಲದೆ ಇರೋ ಜಾಗದಲ್ಲಿ ಬೆಂಕಿ ಯಾವತ್ತಾದರೂ ಉರಿದು ನೋಡಿದರೆ? ಒಂದು ಸಣ್ಣ ದೀಪ ಹಚ್ಚರಿ, ಗಾಳಿನೇ ಬರದೇ ಇರೋ ಹಾಗೇನಾದರೂ ಒಂದು ಡಬ್ಬ ಹಾಕಿಬಿಟ್ರೆ ಗಾಳಿ ಇಲ್ಲ ಅನ್ನೋ ಕಾರಣಕ್ಕೆ ದೀಪ ಆಗುತ್ತೆ. ಅಂದರೆ ಗಾಳಿಗೂ ಬೆಂಕಿ ಉರಿವಿಗೂ ನಂಟಸ್ತಿಕೆ ಇದೆ, ಸಂಬಂಧ ಇದೆ. ಜೋರಾಗಿ ಗಾಳಿ ಬೀಸಿದ್ರೆ ಅದೊಂದು ಬೇರೆ ಮಾತು. ಒಂದು ಹಂತದಲ್ಲಿ ಸ್ವಲ್ಪ ಗಾಳಿ ಬೇಕೇ ಬೇಕು ಬೆಂಕಿ ಉರಿಬೇಕಾದ್ರೆ. ಈ ವಿಷಯವನ್ನು ರಾಮಾಯಣದಲ್ಲಿ ಹೇಳ್ತಾರೆ. ವಾಯುಪುತ್ರನಾದ ಆಂಜನೇಯನಿಗೆ ಬೆಂಕಿ ಯಾಕೆ ಸುಡಲಿಲ್ಲ ಅಂದರೆ ವಾಯುಪುತ್ರ. ವಾಯುಪುತ್ರ ಅಂದರೆ ಅರ್ಥ ಏನು? ಗಾಳಿಯ ಮಗ. ಗಾಳಿ ಸುತ್ತಲೂ ಬೀಸ್ತಾ ಇದ್ರೇ ಬೆಂಕಿ ಉರಿಯೋದಪ್ಪ. ಹಾಗಾಗಿ ಬೆಂಕಿಗೂ ಗಾಳಿಗೂ ಒಳ್ಳೆಯ ಸಂಬಂಧ ಇದೆ. ಹಾಗಾಗಿ ಹಚ್ಚಿದ ಬಾಲದ ಬೆಂಕಿ ಆಂಜನೇಯನನ್ನು ಸುಡಲಿಲ್ಲ ಅಂತ ವಿವರಣೆ ಕೊಡ್ತಾರೆ.
ಇನ್ನೂ ಸ್ವಾರಸ್ಯ ಅಂದರೆ ಅಥಾಸ್ಯ ವಸ್ತ್ರಸಂಚಯೈ ಪಿಧಾಯ ಪುಂಚಮಗ್ನಯೇ ದದುರ್ದದಾಹನಾಸ್ಯ ತನ್ಮರುತ್ಸಖೋ ಹುತಾಶನಃ. ವಸ್ತ್ರಸಂಚಯೈ ಅನ್ನೋದು ಕಪಿಗಳೆಲ್ಲ ಬಾಲಕ್ಕೆ ಬೆಂಕಿ ಹಚ್ಚುವಾಗ ಯೋಚನೆ ಮಾಡಿದ್ರಂತೆ. ನೇರ ಬಾಲಕ್ಕೆ ಬೆಂಕಿ ಹಚ್ಚಿದ್ರೆ ಹತ್ತಲ್ಲ. ವಸ್ತ್ರ ಸಂಚೈ ಅಲ್ಲಲ್ಲಿ ಇದ್ದ ಬಟ್ಟೆಗಳನ್ನು ತಂದು ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಅದು ಬಟ್ಟೆ ಸುಡ್ತಿದೆ, ಬಾಲ ಸುಡ್ತಾ ಇದೆ, ಬಟ್ಟೆ ಸುಡ್ತದೆ, ಬಾಲ ಸುಡ್ತಾ ಇದೆ. ಸರಿ, ಆಂಜನೇಯ ಯೋಚನೆ ಮಾಡ್ತಾ ಇದ್ದಾನೆ, ಈ ಬೆಂಕಿಯಂತೂ ಹಚ್ಚಿ ಆಯಿತು. ಹಚ್ಚಿದ ಬೆಂಕಿಗೆ ಏನಾದರೂ ಒಂದು ಲಾಭ ಆಗಬೇಕಲ್ಲ, ಅದು ನನ್ನನ್ನಂತೂ ಸುಡಲ್ಲ. ಬೆಂಕಿ ಹಚ್ಚಿದ್ದಾರೆ, ಅದಕ್ಕೊಂದು ಲಾಭ ಆಗಬೇಕೋ ಬೇಡ. ಅದಕ್ಕೆ ಯೋಚನೆ ಮಾಡಿದ ಆಂಜನೇಯ, ತೋರಿಸ್ತೇನೆ ಇವರಿಗೆಲ್ಲ ನನ್ನ ಪರಾಕ್ರಮ ಅಂತ. ಸುಮ್ಮನೆ ಇದ್ದ ಅಲ್ಲಿವರೆಗೂ ಬೆಂಕಿ ಹಚ್ಚೋ ತನಕ ಸುಮ್ಮನಿದ್ದಾನೆ. ಹತ್ತಿದ ಮೇಲೆ ಮನಸ್ಸಿನಲ್ಲಿ ಕಂಡು ಬಂದ ವಿಚಾರಕ್ಕೆ ಯಾರನ್ನಾದರೂ ಸುಡದೆ ಹೋದರೆ ಬೆಂಕಿ ಹಚ್ಚಿದ್ವಿ ಅರ್ಥ ಆಗ್ತದೆ. ಎಲ್ಲಿ ಸುಡೋಣ, ಎಲ್ಲಿಡೋಣ ಬೆಂಕಿ? ಹೆಂಗಿದ್ರು ಬಂಗಾರದ ಪಟ್ಟಣ ಇದೆ, ಬಂಗಾರದ ಪಟ್ಟಣ, ಲಂಕಾಪಟ್ಟಣ ಅಂದರೆ ಬಂಗಾರಮಯ ಅಂತ. ಕೋಟೆಡ್ ಬಂಗಾರ ಅಲ್ಲ, ನಿಜವಾದ ಬಂಗಾರದ ಪಟ್ಟಣ ಅದು ರಾವಣಂದು. ರಾವಣನಿಗೆ ಹೇಳಿ ಮಾಡಿಸಿದ್ದು ಅಂದ್ಕೊಂಡಿದ್ದ ಆತ, ಇದು ನನ್ನ ಯಜಮಾನ ರಾಮನಿಗಂತೂ ಉಪಯೋಗ ಇಲ್ಲದ್ದು. ಸೀತೆಯನ್ನು ಅಪಹರಿಸಿ ತಗೊಂಡು ಬಂದಿದ್ದಾನೆ. ಸೀತಾಮಾತೆ ಅಪಹಾರ ಮಾಡಿದ್ದಕ್ಕೆ ಅವನಿಗೆ ಅಂತ ಶಿಕ್ಷೆ ಎಷ್ಟು ಸಾಧ್ಯವೋ ಅಷ್ಟು ಆಗಬೇಕು, ಎಷ್ಟು ದುಃಖವೋ ಅಷ್ಟು ದುಃಖ ಪಡಲೇಬೇಕು. ಮಗನನ್ನು ಕಳ್ಕೊಂಡೆ ಅಂತ ಒಂದು ದುಃಖ, ಕೋಟಿ ರಾಕ್ಷಸರನ್ನ ಕಳ್ಕೊಂಡೆ ಅಂತ ಮತ್ತೊಂದು ದುಃಖ, ಈಗ ಇನ್ನೊಂದು ದುಃಖ ಕೊಡ್ತೇನೆ ಅವನಿಗೆ. ಏನು ದುಃಖ ಅಂದರೆ ಬಂಗಾರದ ಪಟ್ಟಣ ಸುಟ್ಟು ಕರಕಲು ಮಾಡ್ತೇನೆ, ಅವನು ಆವಾಗ ಬೊಬ್ಬೆ ಹೊಡಿತಾನೆ, ಅದು ಒಂದು ದುಃಖ ಅಂತ ಯೋಚನೆ ಮಾಡಿದ್ದಾನೆ. ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ಇಡೀ ಲಂಕೆಗೆ ಇಟ್ಬಿಡ್ತಾನೆ. ಅಲ್ಲಲ್ಲಿ ಹೋಗೋದು, ಬಾಲದಿಂದ ಬೆಂಕಿ ಹಚ್ಚೋದು, ಸುಡೋದು. ರಾಕ್ಷಸರಿಗೆ ಅನ್ನಿಸ್ತು, ಯಾಕಾದರೂ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಇದೇ ನೋಡಿ ಸಮಸ್ಯೆ. ದೊಡ್ಡವರನ್ನು ಪ್ರತೀಕಾರ ಮಾಡಲಿಕ್ಕೆ ಹೋದರೆ ಅವ್ರಿಗೇನಾಗಲ್ಲ, ತಿರುಗೋ ಬಾಣ ನಮಗೆ ಆಗ್ತದೆ. ಅವಾಗ ಆ ಯೋಚನೆ ಇರಬೇಕು. ದೊಡ್ಡವರನ್ನ, ದೈವವನ್ನು, ಮಹಾತ್ಮರನ್ನು, ಬಲಶಾಲಿಗಳನ್ನು ವಿರೋಧಿಸ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಅಧಿಕಾರದಲ್ಲಿದ್ದವರನ್ನು ವಿರೋಧಿಸಿದರೆ ವ್ಯಕ್ತಿಗೆ ಏನಾಗ್ತದೆ, ಕೂಡಲೇ ಮನೆಗೆ ನೋಟಿಸ್ ಕಳಿಸಿಬಿಡ್ತಾರೆ. ಈ ಗೃಹ ಮಂತ್ರಿಗಳು ಹಾಗೆ ಇರ್ತಾರೆ, ಏನೋ ಚೂರು ಮಾತಾಡಿದರೆ ಸಾಕು ಒಂದು ನೋಟಿಸ್ ಬರ್ತದೆ ಮನೆಗೆ. ಅಧಿಕಾರದಲ್ಲಿದ್ದಾಗ ಬಹಳ ಎಚ್ಚರ ಇರಬೇಕು. ಕೆಟ್ಟವರೇ ಅಧಿಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ಇನ್ನೂ ಕಷ್ಟ, ಅದು ಬೇರೆಯೇ ಆಗಿಬಿಡ್ತದೆ. ಆಂಜನೇಯ ಹೇಳಿ ಅವನಿಗೇನು ಬಲ ಕಡಿಮೆನೆ, ಶಕ್ತಿ ಕಡಿಮೆನೆ, ಪರಾಕ್ರಮ ಕಡಿಮೆನೆ, ಹಾರ್ಲಿಕ್ಕೆ ಬರಲ್ವೇ, ಕುಣಿಲಿಕ್ಕೆ ಬರಲ್ವೇ, ಕುಪ್ಪಳಿಸ್ಲಿಕ್ಕೆ ಬರಲ್ವೇ. ಅದೇ ಬೆಂಕಿಯನ್ನು ತಗೊಂಡು ಸಮುದ್ರದಲ್ಲಿ 4 ಸರಿ ಜಾಡಿಸಿದ್ರೆ ಬೆಂಕಿ ಆರೋಗ್ತಿತ್ತೋ ಇಲ್ಲ. ಹಂಗೆ ಮಾಡಲಿಲ್ಲ ಆಂಜನೇಯ. ಹಚ್ಚ್ರಿ, ಎಷ್ಟೊಂದು ಬಾಲಕ್ಕೆ ಬೆಂಕಿ ಬಟ್ಟೆ ಸುತ್ರಿ, ಎಣ್ಣೆ ಹಾಕ್ರಿ, ಬೆಂಕಿ ಹಚ್ಚೋದು ಹಚ್ಚ್ರಿ, ನಿಮ್ಮನ್ನೇ ಸುಡ್ತೇನೆ ಅಂತಂದಿದ್ದಂತೆ. ನಿಮ್ಮನ್ನೇ, ನಿಮ್ಮ ಮನೆಯಲ್ಲೇ ಸುಡ್ತೀನಿ. ಇದು ಬರೀ ಆಂಜನೇಯನ ಆಗ ನಡೆಸಿದ ಕಥೆ ಅಂತಷ್ಟೇ ಅಲ್ಲ, ಇವತ್ತಿಗೂ ಅದೇ ನಡೀತದೆ. ನಮ್ಮ ಭಾರತ ದೇಶದ ಧರ್ಮ, ದೈವ, ವೇದ, ಇಲ್ಲಿರುವ ಶ್ರದ್ಧೆ, ದೇವಸ್ಥಾನ, ಇಲ್ಲಿರುವ ಸಂಸ್ಕೃತಿ, ಭಾಷೆ, ನಡೆ, ನುಡಿ ಎಲ್ಲವನ್ನು ಗೌರವಿಸಬೇಕು. ಇವಕ್ಕೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಅವತ್ತಿನ ಆಂಜನೇಯನಿಗೆ ಹಚ್ಚಿದ ಬೆಂಕಿ ಇನ್ನೂ ಆರಿಲ್ಲ. ಇದು ಎಲ್ಲರ ಮನೆಗೆ ಹೋಗ್ತದೆ. ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆಮೇಲೆ ಒಬ್ಬ ಕವಿ ಚಮತ್ಕಾರವಾಗಿ ಹೇಳಿದ, ಆಂಜನೇಯ ಹಚ್ಚಿದ ಬಾಲದ ಬೆಂಕಿಯನ್ನು ಮನೆಗೆ ಇಡ್ತಾ ಬಂದಂತೆ. ಹಾರೋದು ಇಡೋದು ಎಲ್ಲ ಮನೆ ಸುಟ್ಟಾಗಿ. ಹೆಂಗಿತ್ತದು ಅಂತ ವರ್ಣನೆ ಮಾಡ್ತಾರೆ. ಈ ಕಾರ್ತಿಕ್ ಮಾಸ ಅಂತ ಮಾಡ್ತಾರೆ.
ಅಥವಾ ಜಾತ್ರೆ, ಊರ ಜಾತ್ರೆ ಅಂತ ಒಂದು ಸಲ ಮಾಡ್ತಾರೆ ಬೇಸಿಗೆಯಲ್ಲಿ. ಅವಾಗೆಲ್ಲ ಕಾರ್ತೀಕ ಮಾಸದಂತೆ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ. ದೇವಸ್ಥಾನದ ಸುತ್ತಲೂ ದೀಪಗಳನ್ನಿಟ್ಟು ಎಲ್ಲರಿಗೆ ಹಚ್ಚಲಿಕ್ಕೆ ಕೊಟ್ಟು ನಿಧಾನ ಒಬ್ಬೊಬ್ಬರೇ ಹಚ್ಚಿ ಸಾವಿರಾರು ದೀಪ ಉರಿಸಿ ಲಕ್ಷ ದೀಪೋತ್ಸವ ಅಂತ ಮಾಡಿ ದೇವರಿಗೆ ಅದೊಂದು ಉತ್ಸವ, ಜಾತ್ರೆ, ಹಬ್ಬ. ಕವಿ ಹೇಳ್ದ, ನಾವೇನೋ ನಾಡಿನಲ್ಲಿ ಊರೂರಿಗೆ ದೇವಸ್ಥಾನಕ್ಕೆ ಜಾತ್ರೆ ಮಾಡಿದಾಗ ದೇವರಿಗೆ ಲಕ್ಷ ದೀಪೋತ್ಸವ ಮಾಡ್ತೇವೆ. ಕಿಷ್ಕಿಂಧೆಯಲ್ಲಿದ್ದ ಪಾಪ ಆಂಜನೇಯ ಕಾರ್ತೀಕ ಮಾಸದಲ್ಲಿ ಅವನಿಗೂ ರಾಮನಿಗೊಂದು ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಆಸೆ ಆಗಿರ್ತಂತೆ. ಅವನು ಹೋಗಿ ಯಾವ ದೇವಸ್ಥಾನದಲ್ಲಿ ರಸೀದಿ ಹರಿಸ್ಬೇಕು, ಪಾಪ ಆಗಿರಲಿಲ್ಲ. ಯೋಚನೆ ಮಾಡ್ತಾ ಇದ್ದ, ಎಲ್ಲಾದರೂ ನನಗೂ ಅವಕಾಶ ಸಿಕ್ಕರೆ ದೇವರಿಗೆ ಒಂದು ಲಕ್ಷ ದೀಪೋತ್ಸವ ಮಾಡೋಣ ಅಂತ. ಸರಿಯಾಗಿ ಬಾಲಕ್ಕೆ ಯಾವಾಗ ಬೆಂಕಿ ಹಚ್ಚಿದ್ರು, ಲಂಕಾಪಟ್ಟಣದ ಲಕ್ಷ ಲಕ್ಷ ಮನೆಗಳಿಗೆ ಹೋಗೋದು ಬೆಂಕಿ ಹಚ್ಚೋದು, ಹೋಗೋದು ಬೆಂಕಿ ಹಚ್ಚೋದು ಮಾಡಿ ಆಕಾಶದ ತನಕ ದೀಪ ಉರಿದ್ರೆ ರಾಮ ನಿನಗೆ ಲಕ್ಷ ದೀಪೋತ್ಸವ ಮಾಡಿದ್ದೇನೆ ಅಂತ ಅಂದ್ಬಿಟ್ಟ ಆಂಜನೇಯ. ಹೀಗೂ ಲಕ್ಷ ದೀಪೋತ್ಸವ ಮಾಡೋರಿದ್ದಾರೆ ಅಂತ ರಾಮನ ಸೇವೆಯನ್ನು ಹನುಮಂತ ಮಾಡಿದ್ದಾನೆ. ಶತ್ರುಗಳ ಮನೆಗೆ ನುಗ್ಗಿದ್ದು, ಶತ್ರುವಿನ ಎದುರುಗಡೆಗೆ ನಿಂತದ್ದು, ಒಬ್ಬೊಂಟಿಗನಾಗಿ ನಿಂತದ್ದು, ಲಕ್ಷ ಲಕ್ಷ ರಾಕ್ಷಸರ ಎದುರುಗಡೆಯಲ್ಲಿ ಧೈರ್ಯದಿಂದ ಮಾತನಾಡಿದ್ದು, ನಾನೊಬ್ಬ ರಾಮನ ದೂತ ಅಂತ ಹೇಳಿದ್ದು, ಅವನಿಗೆ ಎಚ್ಚರಿಕೆ ಕೊಟ್ಟದ್ದು, ತಪ್ಪಿಗೆ ಎಚ್ಚರಿಕೆ ಕೊಟ್ಟದ್ದು ರಾವಣನಿಗೆ, ಅವನ ಮನೆಯನ್ನೇ ಸುಟ್ಟದ್ದು. ಇದು ಯಾವ ವಿಷಯವೂ ರಾಮ ಬಾಯಲ್ಲಿ ಹೇಳಿದ ಮಾತುಗಳಿಂದ ಮಾಡಿದ್ದಲ್ಲ. ಇದೇನಿದು? ಇದೆಲ್ಲ ರಾಮ ಬಾಯಲ್ಲಿ ಹೇಳದೆ ಹೋದು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಂತೆ. ಮನಸ್ಸಿನ ಮಾತನ್ನು ಅರ್ಥೈಸಿಕೊಂಡವನು ಆಂಜನೇಯ. ಅದಕ್ಕೆ ಆತ ಭೃತ್ಯರಲ್ಲಿ ಉತ್ತಮ ಭೃತ್ಯ ಅಂತಾದ, ಉತ್ತಮ ಭೃತ್ಯ ಅಂತ ಅನಿಸಿದ ಅಂತ ಕಥೆ ಬರ್ತದೆ. ಇವತ್ತು ಲಂಕಾಪಟ್ಟಣದ ದಹನ ಆಗಿದೆ. ನಾಳೆ ಪುನಃ ಆಂಜನೇಯ ಸಮುದ್ರ ಹಾರಿ ಭಾರತಕ್ಕೆ ಬರ್ತಾನೆ. ರಾಮನ ಪಾದಕ್ಕೆ ಅಂತ ನಮಸ್ಕರಿಸಿ ಚೂಡಾಮಣಿಯನ್ನಿಟ್ಟು ತನ್ನ ದೇಹವನ್ನೆಲ್ಲ ಬಾಗಿ ನಮಸ್ಕಾರ ಮಾಡಿದರೆ ರಾಮನಿಗೆ ಏನು ಕೊಡಬೇಕು ಅಂಥೇಳಿ ಅರ್ಥ ಆಗಲಿ. ಎಂಥ ಸೇವೆ ಮಾಡಿದ. ಬಾಯಲ್ಲಿ ಹೇಳಿದ್ದು ಸ್ವಲ್ಪ, ಆದರೆ ಮನಸ್ಸಿನಲ್ಲಿದ್ದದ್ದೆಲ್ಲ ತಿಳ್ಕೊಂಡು ಮಾಡಿ ಬಂದುಬಿಟ್ಟ. ಇಂಥ ದೂತನಿಗೆ ನಾನೇನು ಕೊಡಲಿ ಅಂತ ರಾಮ ಆ ಆಂಜನೇಯನನ್ನು ಎತ್ತಿ ಗಟ್ಟಿ ಆಲಿಂಗಿಸಿಕೊಂಡಂತೆ ಹೇಳ್ತಾನೆ, ನನ್ನನ್ನೇ ನಿನಗೆ ಕೊಟ್ಟಿದ್ದೇನು ಆಂಜನೇಯ ಅಂತ. ಆ ಸಂದರ್ಭ ಬರ್ತಾ ಇದೆ. ನಾಳೆ ಮಂಗಳೋತ್ಸವ ಆದ್ದರಿಂದ ಇವತ್ತಿನ ಕಥೆಯನ್ನು ಇಲ್ಲಿ ನಿಲ್ಲಿಸಿರೋಣ. ರಾಮ ಭಕ್ತನಿಗೆ ತನ್ನನ್ನೇ ಕೊಟ್ಟಂಥ ಕಥೆಯನ್ನು ನಾಳೆ ಕೇಳೋಣ. ಪ್ರತಿ ವರ್ಷವೂ ಕೂಡ ಚನ್ನಪಟ್ಟಣದ ಆಂಜನೇಯ ದೇವಸ್ಥಾನದಲ್ಲಿ ತಮಗೆ ತಿಳಿದಂತೆ ಶ್ರಾವಣ ಮಾಸದ ಒಂದು ಶನಿವಾರ ಇದೊಂದು ಜ್ಞಾನದ ದಾಸೋಹ. ಅದಾದ ಮೇಲೆ ಕೊನೆಯ ದಿವಸ ಅನ್ನದಾಸೋಹ. ಅತ್ಯಂತ ಶ್ರೇಷ್ಠವಾದ ಕೆಲಸ ಇದು. ವರ್ಷಕ್ಕೆ